ಎಲ್ಲರಿಗೂ ನಮಸ್ಕಾರ. ಇವತ್ತು ಯಾವ 3 ಟಿಪ್ಸ್ ಫಾಲೋ ಮಾಡ್ಬೇಕು ಅನ್ನೋದನ್ನ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡೋಣ. ಮೊದಲೇ ಟಿಪ್ ಏನ್ ಹೇಳ್ತೀನಿ ಅಂದ್ರೆ ಅವಾಯ್ಡ್ ಕಾಗ್ನೇಟಿವ್ ವಾರ್ಫೇರ್ ಅಂತ ಹೇಳ್ತೀವಿ. ಅಂದ್ರೆ ಮನಸ್ಸಿನ ಮೇಲೆ ಆಗುವಂತ ಯುದ್ಧವನ್ನ ನೀವು ದೂರ ಇಡಬೇಕು, ಅದನ್ನ ಅವಾಯ್ಡ್ ಮಾಡ್ಬೇಕು. ಎರಡನೇ ಪಾಯಿಂಟ್ ಏನ್ ಗೊತ್ತಾ, ವೆರಿ ಇಂಪಾರ್ಟೆಂಟ್ ನೋಡ್ರಿ, ಫೈಂಡ್ ಯುವರ್ ಓನ್ ಸೀಡ್. ನಿಮ್ಮೊಳಗಿರುವಂತ ಆಂತರಿಕ ಬೀಜ ಇರ್ತದ, ಅದ್ರ ಬಗ್ಗೆ ನಾ ಹೇಳ್ತೇನೆ ನೆಕ್ಸ್ಟ್. ಮೂರನೇ ಪಾಯಿಂಟ್ ಏನು, ಫೈಂಡ್ ಕಾನ್ಫಿಡೆನ್ಸ್ ಅಂಡ್ ಇಂಪ್ಲಿಮೆಂಟ್ ಇಟ್. ಆತ್ಮವಿಶ್ವಾಸವನ್ನ ಪಡ್ಕೊಳ್ರಿ, ಫೈಂಡ್ ಔಟ್ ಮಾಡ್ಕೊಳ್ರಿ, ಕಾರ್ಯಗತರಾಗ್ರಿ, ಕಾರ್ಯಪ್ರವೃತ್ತರಾಗ್ರಿ. ಇದು ಈ ಮೂರು ಟಿಪ್ಸ್ ಏನಪ್ಪಾ ಅಂದ್ರೆ ಬರೀ ಮೆನೋಪಾಸ್ ಆದವ್ರಿಗಷ್ಟ ಅಲ್ಲ, ಬರೀ 40 ವರ್ಷ ಮೇಲ್ಪಟ್ಟವ್ರಿಗೆಲ್ಲ, ಪ್ರತಿಯೊಬ್ಬರಿಗೂ ಇವು ಬಹಳ ಇಂಪಾರ್ಟೆಂಟ್. ಪ್ರತಿಯೊಂದು ಹುಡುಗಿನೂ, ಹೆಂಗ್ ಹುಡುಗಿ ನೋಡಾಕತ್ತಿದ್ಲು ಅಂದ್ರೂ ಆಕಿನೂ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಬೇಕು. ಬಟ್ ನಾವೀಗ ಮೆನೋಪಾಸ್ ಆದಂತ ಹೆಣ್ಮಕ್ಳಿಗೆ ಟಿಪ್ಸ್ ಕೊಡ್ಲಿಕ್ಕತ್ತೀವಿ ಅಂತ ಹೇಳಿ ಅವ್ರನ್ನ ಸ್ವಲ್ಪ ಅಡ್ರೆಸ್ ಮಾಡ್ಲಿಕ್ಕತ್ತೀವಿ. ಇದು ಬಹಳ ಅವಶ್ಯಕತೆ. ಈಗ ಫಸ್ಟ್ ಪಾಯಿಂಟ್ ಏನ್ ಹೇಳಿದೆ ನಾನು, ಅವಾಯ್ಡ್ ಕಾಗ್ನೇಟಿವ್ ವಾರ್ಫೇರ್. ಅಂದ್ರೆ ಮನಸ್ಸಿನ ಮೇಲೆ ಆಗುವಂತ ಯುದ್ಧ, ಅಂದ್ರೆ ಮನಸ್ಸಿನ ಜೊತೆಗೆ ನಡೆಯುವಂತ ಯುದ್ಧ. ಇದು ಎಲ್ಲೆಲ್ಲ ಆಗ್ತದ, ಮುಖ್ಯವಾಗಿ ಸೋಷಿಯಲ್ ಮೀಡಿಯಾ. ನೋಡ್ರಿ, ಸೋಷಿಯಲ್ ಮೀಡಿಯಾ ಕೆಟ್ಟದ್ದು ಅಂತ ಹೇಳೋದಿಲ್ಲ, ಇಟ್ಸ್ ಅ ವೆರಿ ವೆರಿ ಗುಡ್ ಪ್ಲಾಟ್ಫಾರ್ಮ್. ನಾವು ಇದನ್ನ ಯಾವ ರೀತಿ ಕಾನ್ಶಿಯಸ್ ಆಗಿ ಕಲಾತ್ಮಕವಾಗಿ ಯೂಸ್ ಮಾಡ್ಕೊಂಡ್ರೆ ಏನ್ ನೋಡ್ಬೇಕು, ನಾವ್ ಏನೇ ನೋಡಿದ್ರು ಕೂಡ ಅದು ಕೂಡ ಇನ್ಫಾರ್ಮೇಶನಲ್ ಫುಡ್ ಅಂತ ಹೇಳ್ತೀವಿ ನಾವು. ಹೆಂಗ್ ಊಟ ತಿನ್ಬೇಕಾದ್ರೆ ಹೆಂಗ್ ದೇಹವನ್ನ ನರಿಶ್ ಮಾಡ್ತದ, ಮನಸ್ಸನ್ನ ನರಿಶ್ಮೆಂಟ್ ಮಾಡೋದು ಯಾವುದು, ಮಾಹಿತಿ. ಯಾವ ಮಾಹಿತಿ ತಗೋಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಆರ್ಗನೈಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು, ನಾನು ಬೆಳಿಬೇಕು ಅಂದ್ರೆ, ನನ್ನ ಫ್ಯಾಮಿಲಿ ಶಾಂತವಾಗಿರ್ಬೇಕಂದ್ರೆ ಏನ್ ನೋಡ್ಬೇಕು ಅನ್ನೋ ಜ್ಞಾನದಿಂದ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡ್ರೆ, ಸೋಷಿಯಲ್ ಮೀಡಿಯಾ ಅಂತ ಪ್ಲಾಟ್ಫಾರ್ಮ್ ಇನ್ನೊಂದಿಲ್ಲ. ಅದು ನಿಮ್ಮ ಗುರುವಿನಂಗ ಗೈಡ್ ಮಾಡ್ತದ, ಸಹಪಾಠಿ ಹಂಗ ನಿಮಗದು ಒಂದು ಕಂಪನಿ ಕೊಡ್ತದ. ಇಟ್ ಇಸ್ ರಿಯಲಿ ವೆರಿ ವೆರಿ ಗುಡ್. ನಿಮ್ಮ ಲೈಫ್ ಅನ್ನ ನೀವು ವೈಬ್ರೆಂಟ್ ಆಗಿ ಮಾಡ್ಕೋಬಹುದು. ಬಟ್ ಅನ್ಫಾರ್ಚುನೇಟ್ಲಿ ನಾವೇನ್ ಮಾಡ್ತೇವೆ ಬೇಡ್ರಿ, ಏನ್ ಮಾಡ್ತೀವಿ ನಿಮ್ಗೆ ಗೊತ್ತಾಯ್ತಲ್ಲ, ಒಂದಕ್ ಸರಿ ಕುಂತ್ರ ಬ್ಯಾಕ್ ಟು ಬ್ಯಾಕ್ ಅವ್ ಎಷ್ಟು ಸೀರಿಯಲ್ಸ್ ರೀ ಅವೆಲ್ಲ. ಒಂದ್ರಾಗ ಅವನ ಗಂಡ ಆಗಿರ್ತಾನ, ಮತ್ತೊಂದ್ರಾಗ ಅವನ ಮಗ ಆಗ್ತಾನ, ಮತ್ತೊಂದ್ರ ಮಾವಾಗ, ಅವ್ ಗೊತ್ತು ಹೋಗುದಿಲ್ಲ, ಕನ್ಫ್ಯೂಷನ್ ಹಿಡಿಸ್ಬಿಡ್ತಾವ. ಈ ಒಂದ್ ನಮನಿ ಬ್ರೈನ್ ಫಟೀಗ್ನೆಸ್ ಬರ್ತದ, ತಲೆ ದಿಮ್ ಅನ್ನೋ ಅಷ್ಟು ಕಂಟಿನ್ಯೂಸ್ ಆಗಿ ಒಮ್ಮೆ ಕುಂತ್ರು 3-4 ಸೀರಿಯಲ್ಸ್ ನೋಡ್ತಾರೆ. ಎಷ್ಟೋ ಮಂದಿ ಈವನ್ ಗಂಡಸರು ನೋಡ್ತಾರೆ, ನಾನ್ ನೋಡಿನ ಆ ಟೈಪ್ ಜನರನ್ನ. ಏನ್ ಸಿಗ್ತದಿದ್ರೆ, ಏನ್ ಸಿಗ್ತದೇನು, ಎಂಡ್ ಆಫ್ ದ ಡೇ ಏನ್ ಸಿಗ್ತದ? ಮತ್ತು ಹೆಣ್ಮಕ್ಳದ ಒಂದ್ ನೇಚರ್ ಏನಿರ್ತದ್ರ, ಎಮೋಷನಲಿ ಜಲ್ದಿ ಕನೆಕ್ಟ್ ಆಗ್ತೇವ್ರಿ ನಾವು. ಓಕೆ, ಲಾಜಿಕಲಿ ಸೆಕೆಂಡ್ರಿ ವಿಚಾರ ಮಾಡ್ತೀವಿ, ಎಮೋಷನಲಿ ಪಟ್ಟಂತ ಕನೆಕ್ಟ್ ಆಗ್ತೀವಿ. ಅದನ್ನೇ ಬಂಡವಾಳ ಮಾಡ್ಕೊಂಡು ಇವತ್ತು TRPಗೋಸ್ಕರ ಎಂತೆಂಥ ವಿಷಯಗಳು ಬರ್ಲಿಕ್ಕತ್ತಾವಂದ್ರ ನಿಮಗ ಫಿಯರ್ ಆಂಪ್ಲಿಫೈ ಮಾಡುವಂತ ಕಂಟೆಂಟ್ಸ್ ಇರ್ತಾವ. ನಮಗ್ ಬೇಕಾ? ಮೊದ್ಲ ಈ ಏಜ್ ಒಳಗಡೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ, ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಯಿಂದ ಎದಿ ಡಬಡಬ ಬಡ್ಕೊಂತಿರ್ತದೆ, ಕಿರಿಕಿರಿ ಆಗ್ತಿರ್ತದ. ಮುದುಡುವ ತಾವರೆ ಅಂತ ಹೇಳಿದ್ನಲ್ಲ, ಮುದುಡುವ ಗಿಡಕ್ಕೆ ಏನು ಬೇಕು? ಸರಿಯಾದಂತ ನೀರು, ಪೋಷಣೆಗಳು, ಸೂರ್ಯನ ಬಿಸಿಲು ಹಾಕಿ ವಾಪಸ್ ಅದು ಚಿಗುರು ಹೊಡಿಯೋಂಗ್ ಮಾಡ್ಬೇಕ ಹೊರತು ಇವಿ ಎಲ್ಲ ಎದಕ್ ಬೇಕಿವೆಲ್ಲ? ಒಂದ್ಸರಿ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಡ್ರಿ, ಬೇಕಾ? ನಾ ಏನ್ ನೋಡ್ಲಿಕ್ಕತ್ತೀನಿ, ನನಗೆ ಅವಶ್ಯಕತೆ ಐತಾ? ಇದು ನನಗೆ ಯಾವ ರೀತಿ ಹೆಲ್ಪ್ ಮಾಡ್ತದ? ಇದನ್ನ ವಿಚಾರ ಮಾಡ್ಕೊಂಡು ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೋಬೇಕು. ಇನ್ಫಾರ್ಮೇಶನ್ ಬೇಕು, ನಮಗ್ ನ್ಯೂಸ್ ಬೇಕು, ಹೆಂಗ್ ಬೇಕು, ಅದ್ರೊಳಗೆ ಎಷ್ಟು ಬೇಕು, ಎಷ್ಟು ಪ್ರಮಾಣದ ನ್ಯೂಸ್ ಬೇಕು. ನೀವೀಗ ಎಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ ಆಗ್ಯದ, ಅಷ್ಟು ಗೊತ್ತಿದ್ರೆ ಸಾಕು. ಓಕೆ, ಒಂದೆಲ್ಲೋ ಅಪಘಾತ ಆಗ್ಯದ ಗೊತ್ತಿದ್ರೆ ಸಾಕು. ಅಷ್ಟ್ ತಿಳ್ಕೊಂಡು ನಾವು ನಾವ್ ಹೆಂಗ ಆ ರೀತಿ ಆಗ್ಲಾರ್ದಂಗ್ ನೋಡ್ಕೋಬೇಕು, ಅಷ್ಟ್ ತಿಳ್ಕೊಂಡು ಅಲ್ಲಿಗೆ ಬಿಟ್ಟು ಬಿಡ್ಬೇಕು. ಅದೆಲ್ಲ ಬಿಟ್ಟು ಅದ್ರೊಳಗಿನ ಮೈಕ್ರೋ ಇನ್ಫಾರ್ಮೇಶನ್ಸು ಬೇಕು, ಅಲ್ಲದೆಲ್ಲ ವಿಜುವಲ್ಸು ದುರಂತಗಳನ್ನೆಲ್ಲ ನೋಡುವಂತ ಅವಶ್ಯಕತೆ ನಿಮಗ್ ಏನದ? ನಾ ಕೇಳೋ, ಏನೈತಿ ಅವಶ್ಯಕತೆ? ಏನೈತಿ? ಅಯ್ಯಯ್ಯೋ ಪಾಪ ಅಂತ ಹೇಳಿ ಅಳೋದು, ಕರಿಯೋದು ಇವು ಅಲ್ರಿ. ಇವನ್ ಎಷ್ಟೋ ಸಾರಿ ಸಿನಿಮಾ ಸೀರಿಯಲ್ಸು ಅವು ಇವು ನೋಡ್ಬೇಕಾದ್ರೂ ಕೂಡ ಆ ಎಮೋಷನ್ಸ್ ಜೊತೆ ಎಷ್ಟು ಕನೆಕ್ಟ್ ಆಗ್ಬಿಡ್ತೀವಿ ಅಂತಂದ್ರೆ, ಅಲ್ಲಿ ಏನಾದ್ರು ಡೀಪ್ ಎಮೋಷನ್ಸ್ ಇದ್ವಂದ್ರೆ ನಾವು ನಗ್ತಿರ್ತೀವಿ, ಅವ್ರ ಹತ್ರ ನಾವು ಅಳ್ತಿರ್ತೀವಿ. ಗೊತ್ತಿರ್ತದಲ್ಲ ನಮಗ ಅದು ಆಕ್ಚುಲಿ ಡ್ರಾಮಾ, ದಟ್ ಇಸ್ ಫೇಕ್ ಅಂತ ನಮಗ್ ಗೊತ್ತಿರ್ತದ. ಬಟ್ ನಮ್ಮ ಒಳಗಿನ ಒಳ ಮನಸ್ಸಿಗೆ ಗೊತ್ತಿರಂಗಿಲ್ಲ. ಒಳ ಮನಸ್ಸು ಯಾವಾಗ್ಲೂ ಅದನ್ನ ಅನುಭವಿಸ್ತ. ಈ ಕನಸು ಮತ್ತು ಸೋಷಿಯಲ್ ಮೀಡಿಯಾ ಇವೆರಡೂ ನಾವು ಲಿಟ್ರಲಿ ಅನುಭವಿಸ್ತೀವ್ರಿ. ಕನಸು ಬಿದ್ದಾಗೂ ಹಂಗ ಮಾಡ್ತೇವೆ, ಹುಚ್ಚುಚ್ಚರಂಗ ರಾತ್ರೆಲ್ಲ ಚಿರಾಟ ಒದ್ರಾಟ ಯಾಕೆ ಮಾಡ್ತೇವೆ? ಬಿಕಾಸ್ ವಿ ಎಕ್ಸ್ಪೀರಿಯನ್ಸ್ ಇಟ್. ಯಾರೋ ಸತ್ತಂಗ ಆಗಿರ್ತತಿ, ಯಾರೋ ಹೊಡೆದಂಗ ಆಗಿರ್ತತಿ, ಅದ್ ಲಿಟ್ರಲಿ ಚಿರಾಡ್ತೀವಿ. ಪಕ್ಕಕ್ಕಿದ್ದವ್ರು ಅವಾಗ ಎಬ್ಸ್ತಾರೆ, ಹುಚ್ಚರಂಗ್ ಮಾಡ್ಬಿಡ ಎದ್ದೇಳ ಅಂತ ಹೇಳಿ. ಬಟ್ ಈ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಆಗಿ ಅನುಭವಿಸೋರು ಯಾರು ಎಬ್ಸ್ಬೇಕು? ಯಾರ ಹೇಳಿದ್ರೆ ಕೇಳ್ತಾರ? ಆ ಸ್ಕ್ರಾಲ್ ಮಾಡುದ ಅದ್ ಎಷ್ಟು ಸ್ಕ್ರಾಲ್ ಮಾಡುದಂದ್ರೆ
ಒಂದೇ ರೀತಿಯ ಕಂಟೆಂಟು ಅಲ್ರಿ, ಎಲ್ಲಾ ರೀತಿಯ ಕಂಟೆಂಟ್ಗಳು ಹಂಗ್ ಮಾಡಿ ನೋಡಿ 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 ಕಂಟಿನ್ಯೂಸ್. ನಾವು ಬ್ಯಾಡ್ ಅಂದ್ರು ಕಣ್ಣು ತನ್ ಕೆಲಸ ಮಾಡ್ತದ, ಕಿವಿ ತನ್ ಕೆಲಸ ಮಾಡ್ತದ. ಯು ಕಾಂಟ್ ಕ್ಲೋಸ್ ದೆಮ್. ಇಲ್ರಿ ಸುಮ್ನೆ ನೋಡ್ತೇವ್, ನಾವೇನ್ ಮನ್ಸಿಗೆ ಹಚ್ಕೊಳಂಗಿಲ್ರಿ ಅಂತಾರ ಬಾಳ್ ಮಂದಿ. ಹಂಗಲ್ಲ, ನೀವ್ ಹಚ್ಕೊಳ್ರಿ ಬಿಡ್ರಿ. ನೀವ್ ಎದ್ರ ಮುಂದ್ ಕುಂತು 2-3 ತಾಸ್ ಸಮಯವನ್ನ ಕಳಿತೀರಿ, ನೀವ್ ಅದನ್ನ ಅಬ್ಸಾರ್ವ್ ಮಾಡ್ಕೊಂತಿರ್ತೀರಿ. ಇದು ನೆನಪಿಟ್ಕೊಡ್ರಿ ಫಸ್ಟ್. ಬಹಳ ಮಂದಿ ನೋಡಿರಿ, ನೀವ್ ಯಾವ ಟೈಪ್ ಜನರನ್ನ ಪದೇ ಪದೇ ನೋಡ್ತೀರಿ, ಯಾವ ಟೈಪ್ ಜನರ ಮಾತು ಪದೇ ಪದೇ ಕೇಳ್ತಿರಲ್ಲ, ಅಲ್ಲಿ ಮಿರರಿಂಗ್ ಇಫೆಕ್ಟ್ ಸ್ಟಾರ್ಟ್ ಆಗ್ತದ. ಈಗ ನೋಡಿರಲ್ಲ, ಕೆಲವು ಜನ ಹೇಳ್ತಾರ ನೋಡ್ರಿ, ಏನಂದ್ರ ನಾನ್ ಅವ್ರ ಫ್ಯಾನ್, ನಾನ್ ಇವ್ರ ಫ್ಯಾನ್ ಅಂದ್ರೆ ಅವ್ರಂಗ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು, ಅವ್ರಂಗ ಮಾತಾಡಕ್ ಶುರು ಮಾಡೋದು, ಅವ್ರಂಗ ಹಾವಭಾವ ಮಾಡೋದು. ಅಂದ್ರೆ ತಮ್ಮ ವ್ಯಕ್ತಿತ್ವ ಕಳ್ಕೊಂಡು ಅವ್ರಂಗ ಮಾಡ್ಲಿಕ್ ಶುರು ಮಾಡ್ತಾರ. ಅಲ್ಲ, ಈ ಭಗವಂತಾರ ಅನ್ರಿ ಅಥವಾ ಬ್ರಹ್ಮಾಂಡ ಅನ್ರಿ, ಪ್ರಕೃತಿ ಅನ್ರಿ, ಇದು ನಮ್ಗೆ ಒಂದು ಯುನೀಕ್ನೆಸ್ ಕೊಟ್ಟದ, ಒಂದು ವಿಶೇಷವಾದ ವ್ಯಕ್ತಿತ್ವ. ಈಗ ಎ ಅನ್ನುವಂತ ಒಬ್ಬ ವ್ಯಕ್ತಿ ಅದಾನ, ಬಿ ಅನ್ನುವಂತ ಒಬ್ಬ ವ್ಯಕ್ತಿ ಅದಾನಂದ್ರೆ, ಎ ವ್ಯಕ್ತಿಯಂಗ ಇಡೀ ಬ್ರಹ್ಮಾಂಡದೊಳಗ ಯಾರು ಇಲ್ಲ, ಒಬ್ಬ ಯುನೀಕ್. ನಾನು ಒಬ್ಬಾಕೆ ಹಿಂಗಿರೋದು, ನನ್ನಂಗ್ ಮತ್ತೊಬ್ರು ಯಾರು ಇರ್ಲಿಕ್ ಸಾಧ್ಯ ಇಲ್ಲ. ಹಂಗಾಗಿ ಆ ಯುನೀಕ್ನೆಸ್ ಅನ್ನ ನಾವು ಕಾಪಾಡ್ಕೋಬೇಕು. ಅದ್ರೊಳಗ ನಾವು ಕೆಟ್ಟ ಗುಣಗಳನ್ನ ಬಿಟ್ಟು ಒಳ್ಳೆ ರೀತಿಲಿ ಬೇರೆಯವ್ರಿಗೆ ಹೆಂಗ ಖುಷಿಯನ್ನ ಕೊಡ್ಬೋದು, ಪರಿಸರ ಹೆಂಗ ಪಾಸಿಟಿವ್ ಆಗಿ ಇಟ್ಕೋಬಹುದು ಅಂತ ಹೇಳಿ ಬ್ಲೂಮ್ ಆಗ್ತಾ ಹೋಗ್ಬೇಕ ಹೊರತು, ನಾನು ಅವ್ರ ಫ್ಯಾನ್ ಅಂತ ತಿಳ್ಕೊಂಡು ಅವ್ರಂಗ ಮಾಡ್ಕೊಂಡು ನಿಮ್ಮ ವ್ಯಕ್ತಿತ್ವವನ್ನ ಕಳ್ಕೊಂಡು ಅವ್ರ ಜೂನಿಯರ್ ಆಗಿರೋದು. ನೀವ್ ಇನ್ನೊಬ್ಬರನ್ನ ಫಾಲೋ ಮಾಡ್ಲಿಕ್ಕೆ, ನಾ ಹೇಳ್ಲಿಕ್ಕತ್ತಿದ್ದು ಫ್ಯಾನ್ ಅಂತ ತಿಳ್ಕೊಂಡು ಏನೇನೋ ಮಾಡ್ಲಿಕ್ಕತ್ರಿ ಅಂತಂದ್ರ, ಯು ಕಾಂಟ್ ಬಿಕಮ್ ಯೂನಿಕ್, ಯು ಕಾಂಟ್ ಬಿಕಮ್ ಸೀನಿಯರ್, ಆಲ್ವೇಸ್ ಯು ವಿಲ್ ಬಿ ಜೂನಿಯರ್. ಕೇಳಿರಲ್ಲ, ಜೂನಿಯರ್ ಇವರು, ಜೂನಿಯರ್ ಅವರು. ಅವಶ್ಯಕತೆ ಕೊಟ್ಟಾನ ಭಗವಂತ, ನಮ್ಮದೇ ಆದಂತ ವ್ಯಕ್ತಿತ್ವವನ್ನ ಕೊಟ್ಟಾನ. ಅದಕ್ಕೆ ಇದು ಯಾವಾಗ ಆಗ್ತದಂದ್ರೆ, ಇದು ಮಿರರಿಂಗ್ ಇಫೆಕ್ಟ್ ಅಂತ ಹೇಳ್ತೀವಿ. ಇದಕ್ಕೆ ಹಿಂಗ ನೋಡಿ 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 ಮಿರರಿಂಗ್ ಇಫೆಕ್ಟ್ ಯಾವಾಗ್ಲೂ ಎಲ್ಲರೊಳಗೂ ಆಗ್ತದೆ. ನೀವು ಮನೆಯೊಳಗೆ ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ, ನಿಮ್ಮ ಜೊತೆಗೆ ಯಾರಾದ್ರೂ, ನೀವು ನಾವೆಲ್ಲ ಕನ್ನಡಿಗರು ಅಲ್ಲ, ನಾವು ಕನ್ನಡ ಚಂದ ಮಾತಾಡ್ತೇವಿ, ಮಸ್ತ್ ಮಾತಾಡ್ತೇವಿ. ಆದ್ರ ನಮ್ಮ ಎದುರುಗಡೆ ಕನ್ನಡ ಬರ್ಲಾರ್ದವ್ರು ಒಬ್ರು ಬಂದು ಕುತ್ಕೊಂಡು ನಮ್ ಜೊತೆ ಮಾತಾಡಕ್ ಶುರು ಮಾಡಿದ್ರಂದ್ರೆ, ಒಂದ್ 10 ನಿಮಿಷ ನಮ್ದು ಕನ್ನಡ ನೆಟ್ಟಿಗಿರ್ತದ್ರಿ. ಆಮೇಲೆ ಅವ್ರಂಗ ನಾವು ತದ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಯಾಕಂದ್ರೆ ಅದು ಮಿರರಿಂಗ್ ಇಫೆಕ್ಟ್, ಇನ್ಫ್ಲೂಯೆನ್ಸ್ ಆಗ್ಲಿಕ್ಕೆ ಶುರು ಮಾಡ್ತಾರೆ. ಎದುರುಗಡೆ ಇರುವಂತ ವ್ಯಕ್ತಿಯ ಪರ್ಸನಾಲಿಟಿಯನ್ನ ನಾವು ಅಬ್ಸಾರ್ವ್ ಮಾಡ್ಕೊಳಿಕ್ ಶುರು ಮಾಡ್ಬಿಡ್ತೇವಿ. ಇಟ್ ಹ್ಯಾಪನ್ಸ್. ಇನ್ನೂ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ, ನಿಮ್ಗೆ ಎಷ್ಟು ಚಲೋ ಇಂಗ್ಲಿಷ್ ಬರ್ತಿತ್ತಂದ್ರೂ ಕೂಡ ಎದುರುಗಡೆ ಇರೋನ್ ಇಂಗ್ಲಿಷ್ ಏನಾರು ಅಡ್ತಾರ್ ಪಡ್ತಾರ ಇತ್ತಂದ್ರೆ ನಿಮ್ ಇಂಗ್ಲಿಷು ಹಾಳಾಗೋಗ್ಬಿಡ್ತು. ನಿಮ್ ಹಿಂದಿ ಎಷ್ಟೋ ಚಲೋ ಇತ್ತು ಲ್ಯಾಂಗ್ವೇಜ್ ಅಂದ್ರು, ಎದುರುಗಡೆ ನಿಮ್ ಜೊತೆ ಮಾತಾಡೋ ಮನುಷ್ಯ ಹಿಂದಿ ಏನಾರ ಖರಾಬ್ ಇತ್ತು ಅಂತಂದ್ರೆ ನಿಮ್ ಲ್ಯಾಂಗ್ವೇಜು ಹಾಳಾಗು. ಹಿಂಗ್ಯಾಕ್ ಆಗ್ತದಂದ್ರೆ, ಬಿಕಾಸ್ ಆಫ್ ಮಿರರಿಂಗ್ ಇಫೆಕ್ಟ್, ಪರ್ಸನಾಲಿಟಿ ಅಬ್ಸಾರ್ಪ್ಷನ್ ಅಂತ. ಬಹಳ ಹುಷಾರಿರ್ಬೇಕಲ್ಲ, ನಾವ್ ಯಾರನ್ನ ನೋಡ್ತೀವಿ, ಯಾವ ಮಾತ್ ಕೇಳ್ತೀವಿ, ನಾವ್ ಯಾರ ಮಾತ್ ಕೇಳೋದ್ರಿಂದ, ಯಾವ ಪರ್ಸನಾಲಿಟಿಯನ್ನು ಫಾಲೋ ಮಾಡೋದ್ರಿಂದ ನನ್ನ ವ್ಯಕ್ತಿತ್ವ ವಿಕಾಸ ಆಗ್ತದನ್ನೋ ಅರಿವಿರ್ಬೇಕು. ಇದನ್ನ ಫಸ್ಟ್ ಯಾರು ಈ ಕನಸಿನಿಂದ ಎಬ್ಬಿಸ್ಬೋದು ಒಂದು ಹೊಡೆದು. ಆದ್ರೆ ಈ ಟಿವಿ ಮುಂದೆ ಈ ನಮ್ಮನೆ ಕುತ್ಕೊಂಡವ್ರನ್ನ ಯಾರು ಹೇಳ್ಬೇಕು? ಆಮೇಲೆ ಏನೇನ್ ಕಂಟೆಂಟ್ ನೋಡಬಾರ್ದು, ನೋಡ್ಬೇಕು, ಎಲ್ಲವನ್ನು ಮಿಶಳಬಾಜಿ ಟೈಪ್ ಮಾಡ್ಕೊಂಡ್ಬಿಟ್ರ ಬ್ರೈನ್ ಫಟೀಗ್ ಆಗ್ತದೆ, ಸುಸ್ತಾಗ್ತದ್ರಿ. ಬ್ರೈನ್ ಬಹಳ ಸುಸ್ತಾಗ್ತದೆ. ನೀವೊಂದ್ 2-3 ಸೀರಿಯಲ್ ನೋಡಿದ್ಮೇಲೆ ಎದ್ದು ಫ್ರೆಶ್ನೆಸ್ ಫೀಲ್ ಆಗುದಿಲ್ಲ, ಹೋ ಮಾಡ್ತಾರ. ಅಂದ್ರೆ ಏನೋ ಫಟೀಗ್ನೆಸ್, ಸುಸ್ತಾಗ್ತದ ಬ್ರೈನು. ನೀವು ಬ್ರೇನ್ ಸುಸ್ತು ಮಾಡ್ಕೊಳಿಕ್ಕಲ್ಲ. ಇನ್ಫ್ಯಾಕ್ಟ್ ಓಕೆ, ನೀವು ಅಷ್ಟು ಮೀರಿ ನೋಡ್ಬೇಕಾ? ಕೆಲವು ಮಂದಿದ ಏನು ಒಂದು ಇದು ಹೆಂಗ್ ಗೊತ್ತಾ, ಧೋರಣೆ. ಇಲ್ಲಿ ನಾವು ದೇವ್ರನ್ನ ನೋಡ್ತೇವ್ರಿ, ನಾವೆಲ್ಲ ಅಂತವಿಂತ ನೋಡಂಗಿಲ್ಲ, ನಾವ್ ದೇವ್ರ ನಾ ಅದನ್ನ ಕೇಳ್ತೀನಿ, ನೀವು ದೇವ್ರದಲ್ಲಿ ಯಾಕೆ ನೋಡ್ತೀರಂತ ನಾ ಮೊದ್ಲೇ ಹೇಳಿದ್ವಿ. ಎಮೋಷನಲಿ ಫಸ್ಟ್ ಕನೆಕ್ಟ್ ಆಗ್ತೇವ್ ನಾವು, ಲಾಜಿಕಲಿ ಸೆಕೆಂಡರಿ. ಆ ದೇವ್ರು ಹೆಂಗಿರ್ತಾವಂದ್ರ ಅತಿಯಾದಂತ ಎಮೋಷನಲ್, ಟೂ ಮಚ್. ನಾನ್ ಇಷ್ಟೆಲ್ಲ ಸೇವೆ ಮಾಡಿದ್ರು ನನಗ್ ನೀ ಏನ್ ಕೊಟ್ಟಿ, ನೀನು ದೇವ್ರಾ, ಹಾಗೆ ಹೀಗೆ ಇಂಥವೆಲ್ಲ ಇವ್ ಬೇಕಾ? ಇವ್ ಹುಚ್ಚುಚಾಟ ಇವ್ ಬೇಕಾ? ಇವ್ ಎದಕ್ ಬೇಕಿವೆಲ್ಲ? ದೇವ್ರಂತ ನೀನ್ ಖಾತೆ ಒಳಗ್ ಇಲ್ಲ, ನೀ ಏನ್ ಕೇಳಾಕತ್ತಿಯಲ್ಲ ಅದನ್ನೇನ್ ಅಕೌಂಟ್ನಾಗ ಇಲ್ಲ. ಇಲ್ಲದನ್ ಕೇಳಿದ್ರೆ ಎಲ್ಲಿಂದ ಕೊಡ್ಲಿ? ನೀ ಎಷ್ಟಾರ ಅಳು, ನಾನ್ ಏನ್ ಮಾಡ್ಲಿ? ಸಿ, ಗಾಡ್ ಡಸಂಟ್ ಲೈಕ್ ಯುವರ್ ನಾನ್ ನಿನ್ನನ್ನು ಪ್ರೀತಿಸ್ತೀನಿ ದೇವ್ರಿ, ನಾನ್ ನಿನ್ನನ್ನು ಪ್ರೀತಿಸ್ತೀನಿ ದೇವ್ರಿ. ಅದಕ್ಕೆ ನಾವು ದೇವ್ರ ಸೀರಿಯಲ್ ನೋಡ್ತೇವೆ. ನೀ ನನ್ನ ಬಹಳ ಪ್ರೀತಿಸ್ತಿದ್ರ ನನ್ನ ಹತ್ರ ಬಂದ್ ಬಿಡು ಅಂದ್ರೆ ರೆಡಿ ಇದ್ದೀವೇನ? ಅದಕ್ಕ ಇಲ್ಲ, ಅದಕ್ ರೆಡಿ ಇಲ್ಲ. ಸೊ ಸ್ವಲ್ಪ ವಿಚಾರ ಮಾಡ್ಕೊಂಡು, ನಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಅನ್ನುವಂತ ಒಂದು ಸಾಗರ ಐತಪ್ಪ ಅಂದ್ರೆ, ನನಗೆ ಏನ್ ಬೇಕು? ಹೆಲ್ತ್ ಬಗ್ಗೆ ಬೇಕಾ, ಅಥವಾ ಆರ್ಟ್ಸ್ ಬಗ್ಗೆ ಬೇಕಾ, ಕುಕಿಂಗ್ ಬಗ್ಗೆ ಬೇಕಾ, ಅವನ್ನೆಲ್ಲ ನೋಡ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು. ಈ ರೀತಿಯಾಗಿ ನೀವು ಕಾಗ್ನೇಟಿವ್ ವಾರ್ಫೇರ್ ಇಂದ ಹೊರಗೆ ಬರ್ಬೇಕು. ಇದನ್ನ ಸರಿಯಾಗಿ ನೀವು ಹೊರಗೆ ಬರ್ಬೇಕು. ನೋಡ್ರಿ, ಎಷ್ಟು ಒಂಥರ ಫಿಯರ್ ಆಂಪ್ಲಿಫೈ ಆಗ್ತದಂದ್ರ, ಈಗೇನು ಸಮಾಜದೊಳಗೆ ನಡೀತಾವಲ್ಲ ಈ ದುರಂತಗಳು, ಇವೆಲ್ಲ ಹಿಂದೆ ನಡೀತಿದ್ದಿಲ್ಲೇನ? ಹಿಂದೂ ನಡೀತಿದ್ವು, ಹಿಂದೂ ಆಗ್ತಿದ್ವು ಅನಾಹುತಗಳು. ಬಟ್
ಅಷ್ಟು ಗೊತ್ತಾಗ್ತಿದ್ದಿಲ್ಲ. ಬಿಕಾಸ್ ಈಗ ಎದ್ದ ತಕ್ಷಣನೇ ನಾವ್ ಹಿಂಗ್ ಮೊಬೈಲ್ ಓಪನ್ ಮಾಡಿದ್ವಿ ಅಂದ್ರ ಒಂದ್ ಫೋಟೋ ಬಂದ್ಬಿಡ್ತದ್ರ, ಸೈಡ್ ಎಲ್ಲ ಒಂದು ಏನಂತಾರ ಹೂವಿಂದ ಫ್ರೇಮ್ ಹಾಕಿದ್, ಅದು ಇನ್ನೂ ಕಣ್ಣು ಮಂಜ್ ಇರ್ತಾವ, ಓಂ ಶಾಂತಿ ಅಂತ ಹಾಕ್ಬೇಕಂದಿರ್ತದ. ಯಾಕಂದ್ರ ಅವ್ರು ಅದ್ ತಲಿ ಒಳಗ್ ಹಂಗ್ ಫೀಡ್ ಆಗ್ಬಿಟ್ಟದ, ನಮ್ ಓಂ ಶಾಂತಿನ ಬರ್ಬೇಕಂತ ತಿಳ್ಕೊಂಡು ಅವ್ರೇನು ವಿದೇಶ ಫಾರಿನ್ ಪ್ರಯಾಣ ಮಾಡ್ಲಿಕ್ಕೆ ಹೊಂಟಾರೋ, ಅಥವಾ ಏನೋ ರ್ಯಾಂಕ್ ಹಿಂಗ್ ಬಂದಾರೋ, ಸಾಧನೆ ಮಾಡ್ಯಾರೋ. ಇತ್ತಿತ್ಲಾಗ ಸಾಧನೆ ಮಾಡಿದ್ದು ಯಾರು ಸೋಷಿಯಲ್ ಮೀಡಿಯಾ ಒಳಗೆ ಹಾಕೋದಿಲ್ಲ. ಫಾರಿನ್ ಟ್ರಿಪ್ಸ್ ಅಂತೂ ಕಾಮನ್ ಆಗ್ಬಿಟ್ಟ. ಈ ಫಾರಿನ್ ಹೋಗ ಮುಂಚೆ ಇರ್ತಿದ್ವು, ಫಾರಿನ್ ಹೋಗಂಟ ಈ ವಿದೇಶ ಪ್ರಯಾಣ ಮಾಡುತ್ತಿದ್ದಾರೆ ಒಂಥರ ಖುಷಿ ಆಗ್ತಿತ್ತು, ಸುಖವಾಗಿ ಆಗ್ಲಿ ಪ್ರಯಾಣ. ಈ ಹಂಗಲ್ರಿ, ಇವೆಲ್ಲ ಫಾರಿನ್ ಪ್ರಯಾಣಗಳಂದ್ರೆ ಹುಬ್ಳಿ ಧಾರವಾಡ ಓಡಾಡ್ದಂಗ ಅಥವಾ ಮೈಸೂರು ಬೆಂಗಳೂರು ಓಡಾಡ್ದಂಗ, ಹಿಂಗ ಅದನ್ನು ಹಾಕಂಗಿಲ್ಲ. ಹಾ, ಆಮೇಲೆ ಈ ರ್ಯಾಂಕ್ಸ್ ಗಿಂಕ್ಸ್ ಅದಕ್ಕೂ ಕಿಮ್ಮತ್ತಿಲ್ಲ. ನೋಡಿರ್ಲಿಲ್ಲ ಮೊನ್ನೆ ರಿಸಲ್ಟ್ಸ್ 100ಕ್ಕೆ 100 ಅಂತ, ಕನ್ನಡದಾಗ 100ಕ್ಕೆ 100, ಇಂಗ್ಲಿಷ್ನಾಗ 100ಕ್ಕೆ 100. ಐ ಡೋಂಟ್ ನೋ. ಅಂದ್ರೆ ಏನ್ ರೆಡಿ ಮಾಡಿ, ದಟ್ ಈಸ್ ಟೋಟಲಿ ಡಿಫ್ರೆಂಟ್ ಟಾಪಿಕ್. ಅಂದ್ರ ಯಾವ ಅಪ್ರಿಶಿಯೇಟ್ ಮಾಡುವಂತ ವಿಷಯಗಳು ಬರುವುದಿಲ್ಲ. ಬಂದ ತಕ್ಷಣನೇ ಕೆಳಗ್ ಬಂತು ಬಾರದ ಲೋಕಕ್ಕೆ ಓಂ ಶಾಂತಿ, ಅದನ್ನ ನಾವು ಎದ್ದ ತಕ್ಷಣ ನೋಡಿದ್ರೆ ನಮ್ಮ ಮನಸ್ಸಿನ ಮೇಲೆ ಏನ್ ಇಫೆಕ್ಟ್ ಆಗ್ತದೆ ಹೇಳ್ರಿ, ಎಷ್ಟ್ರ ಮಟ್ಟಿಗೆ ಇನ್ಸೆಕ್ಯೂರಿಟಿ ಕಾಡ್ತದ. ಆಮೇಲೆ ಕೆಲವೊಂದು ವಿಕಾರಯುತವಾದಂತ ಟಾಕ್ಸಿಕ್ ಪೀಪಲ್ ತಲೆಯೊಳಗೆ ಬರುವಂತ ಕೆಟ್ಟ ಅತಿ ವಿರಳವಾಗಿ ಅಂದ್ರೆ ಬಹಳ ರೇರೆಸ್ಟ್ ಐಡಿಯಾಸ್ ಅವು ಯಾವು, ಬ್ಲೂ ಡ್ರಮ್ಮು, ಫ್ರಿಡ್ಜು, ಮಿಕ್ಸರ್ನಾಗ ಗ್ರೈಂಡ್ ಮಾಡೋದು, ಇವೆಲ್ಲ ಆ ಐಡಿಯಾಸು ಕೆಲವು ಪೂರಾ ಏನಂತಾರ ಸೈಕ್ಯಾಟ್ರಿಕ್ ಸೈಕೋಪ್ಯಾಥ್ಸ್ ಇರ್ತಾರ, ಅಂತವ್ರ ತಲೆಯೊಳಗೆ ಬರುವಂತ ಐಡಿಯಾಸ್ ಅನ್ನ ಬಿತ್ತರಿಸಿ ಅವ್ನ್ ಸೋಷಿಯಲ್ ಮೀಡಿಯಾ ಒಳಗೆ ಹಾಕಿ ಅದನ್ನೆಲ್ಲ ನೋಡಿ 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 ಅವ್ ಕಾಮನೆಸ್ಟ್ ಐಡಿಯಾಸ್ ಆಗ್ಬಿಟ್ಟಾವ ಈಗ. ಆ ಬ್ಲೂ ಡ್ರಮ್ ನೋಡಿದ್ರೆ ಒಂಥರ ಹೆದ್ರಿಕ್ ಬರ್ತದ. ಎಲ್ಲೋ ಒಂದ್ ಕಡೆ ಯಾರ್ದಾರ ಮನೆ ಬ್ಲೂ ಡ್ರಮ್ ಐತಂದ್ರೆ ಹಿಂಗ್ ನೋಡಕ್ ಹೆದ್ರಿಕ್ ಬರ್ತದ, ಏನಾಯ್ತನಪ್ಪ ಅಲ್ಲಿ ಅಂತ. ಹಂಗ ಆ ರೀತಿಯಾಗಿ ಮೈಂಡ್ ವೈರಿಂಗ್ ಆಗ್ಲಿಕ್ಕೆ ಶುರು ಆಗ್ಯದ. ಇವೆಲ್ಲ ಯಾಕೆ ಆಗ್ತಾವಂದ್ರ ಅನ್ವಾಂಟೆಡ್ ಇನ್ಫಾರ್ಮೇಶನ್ ತಗೊಳೋದ್ರಿಂದ. ಒಂದು ಪ್ರಶ್ನೆ ಕೇಳ್ಕೊಡ್ರಿ, ಇವು ನಮಗ್ ಬೇಕಾ? ಬೇಡ ಅನ್ನೋದಾದ್ರೆ ಕ್ಲಿಯರ್ ಆಗಿ ಇವು ನಿನಗ್ ಬೇಕಾ? ಬೇಕು ಅನ್ನೋದಾದ್ರೆ ನೋಡು, ಹಾಳಾಗ್ ಹೋಗು. ಬೇಡ ಅನ್ನೋದಾದ್ರೆ ತೆಗೀದ ನೋಡ್ಬೇಡ, ಅವಶ್ಯಕತೆ ಇಲ್ಲ. ಇದನ್ನ ನಾವೇ ಹೇಳ್ಕೋಬೇಕು. ಬೇರೆಯವ್ರು ಯಾರು ಹೇಳಿದ್ರು ನಾವು ಕನ್ವಿನ್ಸ್ ಆಗೋದಿಲ್ಲ. ಯಾಕಂದ್ರೆ ಕೈಯಾಗ ನಮ್ ಮೊಬೈಲ್ ಇರ್ತದ, ನಮ್ದ ಡೇಟಾ ಇರ್ತದ. ಅನ್ವಾಂಟೆಡ್ ಅನ್ನ ನೀವು ತಲೆಯೊಳಗೆ ಹಾಕೊಳ್ಳೋದ್ರಿಂದ ಬ್ರೈನ್ ಡೇಟಾನು ಹಾಳಾಗ್ತದ, ಮೊಬೈಲ್ ಡೇಟಾನು ಹಾಳಾಗ್ತದ. ನಿಮಗ ಯೂಸ್ ಆಗುವಂತ ಇನ್ಫಾರ್ಮೇಶನ್ ತಗೊಳ್ಳಿಕ್ ಚಾನ್ಸಸ್, ಯೂಸ್ ಆಗುವಂತ ಇನ್ಫಾರ್ಮೇಶನ್ ತಗೊಳ್ಳೋಷ್ಟಿತ್ತು ಸುಸ್ತಾಗ್ಬಿಟ್ಟಿರ್ತೇವೆ ನಾವು. ಅದಕ್ಕೆ ಹಂಗ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದನ್ನ ಬಹಳ ವೈಸ್ ಆಗಿ ಆರ್ಟಿಸ್ಟಿಕ್ ಆಗಿ ಯೂಸ್ ಮಾಡ್ಕೊಂಡು ಬೆಳಿಲಿಕ್ಕೆ ಯೂಸ್ ಮಾಡ್ಕೊಳ್ರಿ. ನೀವು ಡೆಫಿನೆಟ್ಲಿ ಯು ಕ್ಯಾನ್ ಗ್ರೋ ಲೈಕ್ ಎನಿಥಿಂಗ್, ಯು ಕ್ಯಾನ್ ಬ್ಲೂಮ್ ಲೈಕ್ ಎನಿಥಿಂಗ್ ಬೈ ಯೂಸಿಂಗ್ ಸೋಷಿಯಲ್ ಮೀಡಿಯಾ ಕಾನ್ಶಿಯಸ್ಲಿ. ಇನ್ನು 2ನೇ ಪಾಯಿಂಟ್ ನ ಹೇಳಿದೆ, ನಿಮ್ಮಲ್ಲಿ ಇರುವಂತಹ ಫೈಂಡ್ ಯುವರ್ ಓನ್ ಸೀಡ್ ಅಂತ ಹೇಳಿ. 100% ಪ್ರತಿಯೊಬ್ಬ ಮನುಷ್ಯನ ಹತ್ರನೂ ಕೂಡ ಯಾವುದೋ ಒಂದು ಬೀಜ ಇರ್ತದ. ಎದ್ರ ಬೀಜ? ಯಾವುದೋ ಒಂದು ಆರ್ಟ್ ಇರ್ತದ, ಯಾವುದೋ ಒಂದು ನಾಲೆಜ್ ಇರ್ತದ, ಅದು ದೊಡ್ಡ ಮರವಾಗಿ ಬೆಳೆಯಬೇಕಾಗಿದ್ದು ಒಂದು ಸೀಡ್ ಪ್ರತಿಯೊಬ್ಬ ಮನುಷ್ಯನೊಳಗೂ ಇರ್ತದ್ರಿ. ಅದನ್ನ ನಾವು ದಬಾವ್ ಮಾಡ್ಬಿಟ್ಟಿರ್ತೀವಿ, ಅಂದ್ರೆ ಸಪ್ರೆಸ್ ಮಾಡ್ಬಿಟ್ಟಿರ್ತೀವಿ. ಸಣ್ಣ ವಯಸ್ಸಿನೊಳಗೆ ನೋಡ್ರಿ, ಎಷ್ಟೋ ಮಂದಿ ಮನೆಯೊಳಗ ತಾಯಿಗೆ ಹಾಡ್ಲಿಕ್ ಬರ್ತಿರಂಗಿಲ್ಲ, ತಂದೆಗೆ ಹಾಡ್ಲಿಕ್ ಬರ್ತಿರಂಗಿಲ್ಲ. 3 ವರ್ಷದ 4 ವರ್ಷದ ಮಗು ಎಷ್ಟು ತಾಳಬದ್ಧವಾಗಿ ರಾಗಬದ್ಧವಾಗಿ ಹಾಡ್ತಿರ್ತದ. ಅಲ್ಲಿ ಒಂದು ಸಿಂಗಿಂಗ್ ಸೀಡ್ ಅಂತ ಇರ್ತದ. ನಾವೇನ್ ಮಾಡ್ಬಿಡ್ತೇವಿ, ಬಂದ್ ಅದೆಲ್ಲ ಬೇಕಾಗಿಲ್ಲ, ನೀ ಡಾಕ್ಟರ್ ಆಗ್ಬೇಕು, ನೀ ಇಂಜಿನಿಯರ್ ಆಗ್ಬೇಕಂತ ಹೇಳಿ ಆ ಸೀಡ್ಗೆ ಮಣ್ಣು ಹಾಕಿ ಮುಚ್ಚಿ ಬಿಡ್ತೇವೆ. ಮುಚ್ಚಿ ನಾವು ಬೇರೆನ ಹೊಸ ಗಿಡ ನೆಡ್ಲಿಕ್ಕೆ ಹೋಗ್ತೀವಿ. ಹಿಂಗಾಗಿ ಅದು ಅಷ್ಟು ಫ್ಲರಿಶ್ ಆಗೋದಿಲ್ಲ. ನಾವು ಇರುವಂತ ಸೀಡ್ ಅನ್ನ ಐಡೆಂಟಿಫೈ ಮಾಡ್ಕೊಂಡು ಅದಕ್ಕೆ ಬೇಕಾದಂತ ಪೋಷಕಾಂಶಗಳು ಅಂದ್ರೆ ಸಪೋರ್ಟ್ ಹಾಕೊಂಡ್ರೆ ಪೋಷಣೆಯನ್ನ ಮಾಡಿದ್ರೆ ಅದು ದೊಡ್ಡ ಮರವಾಗಿ ಬೆಳೀತದ. ಇವತ್ತು ಈ ಸದ್ಯ ಸಮಾಜದೊಳಗ ಯಾವ ಕೆಲಸಕ್ಕೆ ಮರ್ಯಾದೆ ಇಲ್ಲ ಹೇಳ್ರಿ ನೋಡೋಣ. ಎವ್ರಿಥಿಂಗ್ ಹ್ಯಾಸ್ ಗಾಟ್ ಅ ಡಿಮ್ಯಾಂಡ್. ಅದ್ರೊಳಗೆ 40 ವರ್ಷ ಆದ ನಂತರ ಹೆಣ್ಮಕ್ಳು ಸ್ವಲ್ಪ ಈ ಮಕ್ಕಳ ಜವಾಬ್ದಾರಿ, ಗಂಡನ ಜವಾಬ್ದಾರಿ ಕಡಿಮೆ ಆಗಿರ್ತದೆ. ಕೂತ್ಕೊಂಡು ವಿಚಾರ ಮಾಡ್ಬೇಕು, ನಿಮ್ಮೊಳಗೆ ಯಾವ ರೀತಿಯ ಸೀಡ್ ಐತೆ ಅನ್ನೋದು ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಯಾಕಂದ್ರೆ ನೀವು ಅದನ್ನ ಡೀಪ್ ಡೌನ್ ಸಮಾಧಿ ಮಾಡಿರ್ತೀರಿ. ನೀವೇ ಅದನ್ನ ಒಬ್ರೇ ಕೂತ್ಕೊಂಡು ನಾ ಯಾವ್ದ್ರೊಳಗ ಗುಡ್ ಅದೇನಿ, ನಾ ಯಾವ್ದ್ರೊಳಗೆ ಎಕ್ಸ್ಪರ್ಟ್ ಅದೇನಿ ಅನ್ನೋದನ್ನ ಇಂಟ್ರಾಸ್ಪೆಕ್ಷನ್ ಮಾಡ್ಕೋಬೇಕು. ಆರಾಮಾಗಿ ಕುತ್ಕೊಂಡು ವಿಚಾರ ಮಾಡ್ಕೊಂಡು ಯಾವಾಗ ನಿಮಗ್ ಎಸ್ ಐ ಕ್ಯಾನ್ ಡೂ ದಿಸ್. ಸೀಡ್ ಅಂದ್ರೆ ಏನ? ಯಾವ ಕೆಲಸ ಮಾಡ್ಬೇಕಾದ್ರ ನಿಮಗ್ ಸುಸ್ತಾಗಂಗಿಲ್ಲ, ಖುಷಿ ಅನಿಸ್ತದ. ಯಾವ ಕೆಲಸ ನೀವು ಹಗಲು ರಾತ್ರಿನೂ ಮಾಡ್ಲಿಕ್ಕೆ ತಯಾರಿರ್ತಿರಲ್ಲ, ಅದು ನಿಮ್ಮ ಓನ್ ಸೀಡ್ ಇರ್ತದ.
ಕೆಲವು ಜನರಿಗೆ ಹಾಡು ಕಲಿಬೇಕಂತಿರ್ತದ, ಕೆಲವು ಜನರಿಗೆ ಸಂಗೀತ ಕಲಿಬೇಕಂತಿರ್ತದೆ, ಕೆಲವು ಜನರಿಗೆ ಈ ವೀಣಾ ಬಾರಿಸ್ಬೇಕು, ಸಿತಾರ ಬಾರಿಸ್ಬೇಕು, ಇವನ್ ಇನ್ಸ್ಟ್ರೂಮೆಂಟ್ಸ್ ಏನೋ ಕಲಿಬೇಕಂತಿರ್ತದ, ಇನ್ ಕೆಲವು ಜನ ಡಾನ್ಸ್ ಮಾಡ್ಬೇಕಂತಿರ್ತದ, ಪೇಂಟಿಂಗ್ ಮಾಡ್ಬೇಕಂತಿರ್ತದ, ಕೆಲವು ಜನರಿಗೆ ಟೈಲರಿಂಗ್ ಮಾಡ್ಬೇಕಂತಿರ್ತದ. ಬಹಳ ಈ ಟೈಲರಿಂಗ್ ಹ್ಯಾಸ್ ಗಾಟ್ ಅ ವೆರಿ ಗುಡ್ ಸ್ಕೋಪ್ ಆಕ್ಚುಲಿ. ಸುಮ್ನೆ ನೀವು ಟೈಲರಿಂಗ್ ಅಂದ ತಕ್ಷಣ ಅದು ಅಂಡರ್ ಎಸ್ಟಿಮೇಟ್ ಮಾಡುವಂತವ್ರು ಇರ್ತಾರೆ, ಹಂಗಿಲ್ಲ. ಬಹಳ ಆರ್ಟಿಸ್ಟಿಕಲಿ ಮಾಡುವಂತ ಟೈಲರಿಂಗ್ ಮಾಡ್ಬೇಕಂತಿರ್ತದ, ಇನ್ ಕೆಲವು ಗಾರ್ಡನಿಂಗ್ ಮಾಡ್ಬೇಕಂತಿರ್ತದ, ಹೋಮ್ ಆರ್ಗನೈಸಿಂಗ್ ಮಾಡ್ಬೇಕಂತಿರ್ತದ, ಇನ್ ಕೆಲವು ಮಂದಿಗೆ ಬ್ಯೂಟಿ ಪಾರ್ಲರ್ ಅನ್ನ ಮಾಡ್ಬೇಕಂತಿರ್ತದ. ನಾನ್ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೇನೆ. ಆ ಸೀಡ್ ಅದು ನಿಮಗ ಗೊತ್ತಿರ್ತದ. ನಮ್ಮಲ್ಲಿ ಒಬ್ಬ ಹೆಣ್ಮಗಳು ಬರ್ತಿದ್ಲು ಕೆಲ್ಸಕ್ಕೆ. ಆಕ್ಚುಲಿ ಆಕಿಗೆ 50 ವರ್ಷ ಆಗಿದ್, ಮೇ ಬಿ ಅಬೌವ್ 50 ಇಯರ್ಸ್ ಇರ್ಬೇಕು ಅನಿಸ್ತದೆ. ಆ ಹೆಣ್ಮಗಳ ಕೆಲಸ ಮಾಡ್ಬೇಕು, ಆಕಿ ಪರಿಸ್ಥಿತಿ ಕೆಟ್ಟಿರೋದ್ರಿಂದ ನಮ್ಮ ಹತ್ರ ಕೆಲ್ಸಕ್ಕೆ ಬರ್ತಿದ್ಲು. ಬಟ್ ನಾನು ಅಬ್ಸರ್ವ್ ಮಾಡ್ತಿದ್ದೆ, ಯಾವಾಗ್ಲೂ ಅಬ್ಸರ್ವ್ ಮಾಡ್ತಿದ್ದೆ ಆಕಿ ಹೆಂಗಿದ್ದಾಳ, ಏನ್ ಮಾಡ್ತಾಳಂತೆ. ಆಕಿ ಹತ್ರ ಬ್ಯೂಟಿ ಎನ್ಹಾನ್ಸ್ ಮಾಡುವಂತ ಒಂದಿಷ್ಟು ಕ್ವಾಲಿಟೀಸ್ ಇತ್ತು ರೀ. ಹೇಳ್ತಿದ್ಲಕ್ಕೆ ಯಾರ್ಗಾರ ಪೇಷಂಟ್ ಜೊತೆ ಮಾತಾಡ್ಬೇಕಾದ್ರೆ, ನೀವ್ ಈ ಸಾರಿಗೆ ಈ ಬ್ಲೌಸ್ ಹೊಂತದ, ಅಥವಾ ಈ ರೀತಿಯಾಗಿ ನೀವು ಕ್ರೀಮ್ ಹಚ್ಕೋಬೇಕು, ಇದು ಇಂಥದ ಇದೇನೋ ಹಚ್ಕೋತಾರಲ್ಲ ಕಣ್ಣಿಗೆ ಕಾಡಿಗೆ ಹಚ್ಕೋಬೇಕು, ಆಮೇಲೆ ಇಂಥದ ಲಿಪ್ಸ್ಟಿಕ್ ಹಚ್ಕೋ, ಹಿಂಗೆಲ್ಲ ಏನೋ ಹೇಳ್ತಿದ್ಲು. ನಾನು ಅದನ್ನ ಅಬ್ಸರ್ವ್ ಮಾಡ್ತಿದ್ದೆ. ಈವನ್ ನನ್ನೂ ಎಲ್ಲಾದ್ರೂ ಫಂಕ್ಷನ್ಸ್ ಗೆಸ್ಟ್ ಅಂತ ಕರೆದಾಗ ನಾ ಹೋಗ್ಬೇಕಾದ್ರೆ ನನ್ಗೂ ಕೂಡ ಮೇಡಮ್ ಇಂಥ ಬಿಂದಿ ಹಚ್ಕೊಳ್ರಿ, ಹಿಂಗೆಲ್ಲ ಐಡಿಯಾಸ್ ಕೊಡ್ತಿದ್ವಿ. ನಾ ಒಂದ್ ದಿವ್ಸಕ್ಕೆ ಕರೆದು ಹೇಳ್ದೆ, ನಿನ್ನೊಳಗ ಇದು ಒಂದು ಸೀಡ್ ಐತಿ, ಬ್ಯೂಟಿ ಎನ್ಹಾನ್ಸ್ ಮಾಡುವಂತ ಕ್ವಾಲಿಟಿ ಐತಿ, ಇದನ್ನ ನೀನೇನು ಪೋಷಣೆ ಮಾಡ್ಕೋ. ಸೊ ಬೆಟ್ರಿ ಇದು ಏನ್ ಪೋಷಣೆ ಮಾಡ್ಕೋಬೇ ಅಂದ್ರೆ ಏನು, ನೀ ಪಾರ್ಲರ್ ಕೋರ್ಸ್ ಅನ್ನ ಕಲಿ ಅಂತ ಹೇಳಿ. ಆಕಿ ಗಂಡ ಒಪ್ಲಿಲ್ಲ, ಸ್ಟಿಲ್ ಆಕಿ ಗಂಡನ್ ಕನ್ವಿನ್ಸ್ ಮಾಡಿ ಆಮೇಲೆ ಆಕಿಗೆ ನಾವು ಪಾರ್ಲರ್ ಕೋರ್ಸ್ ಕಲೀಲಿಕ್ಕೆ ಒಂದು ಮೋಟಿವೇಟ್ ಮಾಡಿದ್ವಿ. ನಾವು ಶಿ ಇಸ್ ರನ್ನಿಂಗ್ ಅ ಸ್ಮಾಲ್ ಪಾರ್ಲರ್, ಒಂದ್ ಸಣ್ಣ ಪಾರ್ಲರ್ ಅನ್ನ ಇಟ್ಕೊಂಡಾಳ. ಆಕಿ ಯಾವಾಗಾದ್ರೂ ನಾನ್ ಭೇಟಿ ಆದ್ರೆ ಹೇಳ್ತಾಳ, ನಾನೀಗ ಇಷ್ಟ ಪಡೋ ಕೆಲ್ಸ ಮಾಡ್ಲಿಕ್ಕತ್ತೇನೆ, ಹಿಂಗಾಗಿ ನನ್ನ ಸುಸ್ತ ಆಗುದಿಲ್ರಿ ಮೇಡಮ್, ನನ್ನ ಹುರುಪ್ ಇರ್ತದ, ನನಗೆ ಐ ಆಮ್ ಫೀಲಿಂಗ್ ಮೈ ಸೆಲ್ಫ್ ಯಂಗ್, ನಾ ಡೈಲಿ ಪಟ ಕೆಲಸ ಮಾಡ್ಕೊಂಬಂದ್ ನಾ ಮಾಡ್ತೇನೆ, ನಾ ಈಗ ಅರ್ನು ಚಲೋ ಮಾಡ್ಲಿಕತ್ತೇನಿ, ನನ್ ಹೊಸ ಐಡಿಯಾಸ್ ಬರ್ತಾವು. ನಾವ್ ಯಾವಾಗ ಇಷ್ಟವಾದ ಕೆಲಸ, ನಮ್ ಮನಸ್ಸಿಗೆ ಖುಷಿ ಕೊಡೋ ಕೆಲಸ ಮಾಡ್ತೀವಲ್ಲ, ಮೈಂಡ್ ಇನ್ವೆನ್ಷನ್ ಮಾಡ್ಲಿಕ್ಕೆ ಶುರು ಮಾಡ್ತದ, ಅದನ್ನ ಹೆಂಗ್ ಇಂಪ್ರೂವೈಸ್ ಮಾಡ್ಕೋಬೇಕು ಹೆಂಗ್. ಯಾಕಂದ್ರ ಮೈಂಡಿಗೆ ನೋಡ್ರಿ, ಅದ್ರದ್ದು ಕೆಲಸನೇ ವಿಚಾರಗಳನ್ನ ಮಾಡೋದು. ಮೈಂಡ್ ಒಂದು ಮುಂದಿನ ವಿಚಾರ ಮಾಡ್ತದೆ, ಇಲ್ಲ ಹಿಂದಿನ ವಿಚಾರ ಮಾಡ್ತದೆ. ಅದಕ್ಕೆ ಯಾವ ಸಬ್ಜೆಕ್ಟ್ ಕೊಡ್ಬೇಕನ್ನೋ ನಿಮ್ ಮೇಲೆ ಬಿಟ್ಟೈತಿ. ನೀವ್ ಏನೂ ಕೊಡ್ಲಿಲ್ಲ, ಮುಂದ್ ಅದಕ್ಕೇನೋ ಫೀಡ್ ಮಾಡ್ಲಿಲ್ಲ ಅಂದ್ರ, ಒಳ್ಳೆಯ ಸ್ಟಿಮ್ಯುಲೆಂಟ್ಸ್ ಅಥವಾ ಒಳ್ಳೆಯ ನೀವು ಅದಕ್ಕೆ ಆಹಾರವನ್ನ, ಒಳ್ಳೆಯ ವಿಚಾರಗಳನ್ನ ಹಾಕ್ಲಿಲ್ಲ ಅಂದ್ರ ಅದು ಆಟೋಮೆಟಿಕ್ಲಿ ಬ್ಯಾಕ್ ಹಿಂದಕ್ ಹೋಗ್ಲಿಕ್ಕೆ ಶುರು ಮಾಡ್ತದ್ರಿ. ಹಿಂದಕ್ ವಿಚಾರ ಮಾಡಕ್ ಶುರು ಮಾಡ್ತದ. ನೋಡಿರಿ ಇಲ್ಲಿ ಎಷ್ಟೋ ಮಂದಿ ಮುದುಕ ಹೆಣ್ಮಕ್ಳು, ನಾ ಗಂಡನ ಮನೆಯ ಬಂದ ಹಿಂಗಿತ್ತು, ನಮ್ ನಾದ್ನಿದ್ಲು, ನಮ್ಮ ಅತ್ತಿ ಹಿಂಗಂದ್ಲು, ನನ್ ಗಂಡ ಹಿಂಗಂದ, ನಮ್ಮ ಮಾವ್ ನನ್ ಹಿಂಗ್ ಮಾಡ್ದ, ಒಂದ್ ಗ್ಲಾಸ್ ಹಾಲು ಕುಡಿಯಕ್ ಕೊಡ್ತಿದ್ದಿಲ್ಲ, ಎಲ್ಲಾ ಹಿಂದಿಂದು ಪೂರಾ ಆ ಹಿಂದಿಂದ ಅವ್ರ ಏನ್ ಸಣ್ಣವ್ರಿದ್ದಾಗಿಂದ ಶುರು ಮಾಡ್ತಾರೆ. ಹಿಂದೆ ಯಾಕೆ ವಿಚಾರ ಮಾಡ್ಲಿಕ್ಕತ್ತದಂದ್ರ, ನೀವು ಮುಂದ್ ಹೋಗ್ಲಿಕ್ಕೆ ಅದಕ್ ಸಬ್ಜೆಕ್ಟ್ ಕೊಟ್ಟಿಲ್ಲ. ಅದು ನಿಮ್ಮ ತಪ್ಪು, ನಿಮ್ಮ ವಿಷಯ, ಅದು ನಿಮ್ ಕೆಲಸ. ಬ್ರೈನ್ ಹೆಂಗ ಅಂದ್ರೆ ಒಂದು ಮುಂದರ ಹೋಗ್ತದ, ಹಿಂದ್ರ ಬರ್ತದ. ಇಲ್ರಿ, ಥಾಟ್ಲೆಸ್ ಪ್ರೊಸೆಸ್ನಾಗ ಇರ್ತೀನಿ. ಥಾಟ್ಲೆಸ್ ಪ್ರೊಸೆಸ್ ಅಷ್ಟ್ ಈಸಿ ಅಲ್ರಿ. ಒಂದು ನೀವು ಯೋಗ, ಧ್ಯಾನ, ಮೆಡಿಟೇಷನ್ ಮಾಡಿ ಸಮಾಧಿ ಸ್ಥಿತಿ ಒಳಗಿದ್ದಾಗ ಥಾಟ್ಲೆಸ್ ಅಂದ್ರೆ, ಥಾಟ್ಲೆಸ್ ಏನಂತಾರ, ಮನಸ್ಸು ಆಲೋಚನಾ ರಹಿತ ಸ್ಥಿತಿ ಬರ್ಬೇಕು, ಇಲ್ಲ ಸಮಾಧಿ ಒಳಗಿರ. ಇವೆರಡ, ಒಂದು ಸಮಾಧಿ ಸ್ಥಿತಿ ಒಳಗಿರ್ಬೇಕು, ಇಲ್ಲ ಸಮಾಧಿ ಒಳಗಿರ್ಬೇಕು. ಅವಾಗ ಮಾತ್ರ ನೀವೇನ್ ಮಾಡ್ತೀರಿ ಅಂದ್ರೆ ಥಾಟ್ಲೆಸ್ ಸ್ಟೇಟ್ ಇರ್ತದ. ಬಟ್ ನಾವು ನಾರ್ಮಲ್ ಹೆಣ್ಮಕ್ಳ ಬಗ್ಗೆ ನಾವು ಮಾತಾಡಕತ್ತಿದ್ದು, ಥಾಟ್ಸ್ ಯಾವಾಗ್ಲೂ ಮುಂದರ ಹೋಗ್ಬೇಕು, ಹಿಂದರ ಮುಂದ್ ಹೋಗ್ಬೇಕಂದ್ರ ಅದಕ್ ನೀವು ಅಂತ ವಿಷಯಗಳನ್ನ ಫೀಡ್ ಮಾಡ್ಬೇಕು. ಹಿಂಗ್ ಆ ಹೆಣ್ಮಗಳು ನೋಡ್ರಿ ಬ್ಯೂಟಿ ಪಾರ್ಲರ್ ಮಾಡ್ರಿ. ಇನ್ನೂ ಒಬ್ಬ ಹೆಣ್ಮಗಳು ನಮ್ಮಲ್ಲಿ ಇದ್ರು. ನಾ ಯಾವಾಗ್ಲೂ ಯಾರನ್ನೇ ವರ್ಕರ್ಸ್ ಇಟ್ಕೊಂಡಾಗ ಅಥವಾ ಯಾರನ್ನೇ ನಾ ಯಾರ ಜೊತೆಗೂ ಮಾತಾಡ್ಬೇಕಾದ್ರೆ ಅವ್ರ ಹತ್ರ ಏನ್ ಒಂದು ಸ್ಪೆಷಾಲಿಟಿ ಇರ್ತದ, ನಾನು ಅದನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರ್ತೇನೆ. ಇನ್ನೊಬ್ಬಕ್ ನನ್ನ ಹತ್ರ ವರ್ಕರ್ ಬರ್ತಿದ್ಲು, ಆಕೆ ಯಾವಾಗಾದ್ರೂ ಟಿಫನ್ ತಗೊಂಬಂದಾಗ, ಎಸ್ಪೆಷಲಿ ದೋಸಾ ಮತ್ತು ಪಡ್ ಅಂತ, ನಿಮ್ ಕಡೆ ಏನಂತಾರ, ನೀವ್ ಎಲ್ಲಿಂದ ನೋಡ್ಲಿಕ್ಕತ್ತರಲ್ಲ ಹಾಕ್ರಿ, ಗುಂಡ್ಪಂಗ್ಲ್ ಅಂತಾರ, ಪಡ್ ಅಂತಾರ, ಅಪ್ಪೆ ಅಂತಾರಲ್ಲ, ಬಹಳ ಟೇಸ್ಟಿ ಮಾಡ್ತಿದ್ಲು. ಅವು ಅದ್ರಾಗ ಏನೂ ಇಲ್ಲ, ಜಸ್ಟ್ ಈರುಳ್ಳಿ ಮತ್ ಮೆಣಸಿನ್ಕಾಯಿ ಅಷ್ಟ ಹಾಕಿರ್ತಿದ್ಲು, ಬಹಳ ಟೇಸ್ಟ್ ಆಗಿರ್ತಿದ್ವು. ಆಕಿ ಕಡೆಯಿಂದ ರೆಸಿಪಿ ಇಸ್ಕೊಂಡು ಅದೇ ಪ್ರಮಾಣದೊಳಗೆ ಹಾಕಿ ನಾವು ಮಾಡಿದ್ರು ನಮ್ ಕೈಯಾಗ ಟೇಸ್ಟ್ ಬರಂಗಿಲ್ಲ, ಆಕಿಗೂ ಚಂದ ಟೇಸ್ಟ್ ಬರ್ತಿತ್ತು. ನಾನ್ ಆಕಿಗೂ ಹೇಳ್ದೆ, ನಿನ್ ಹತ್ರ ಒಂದು ಆರ್ಟ್ ಐತಿ, ಅದು ಕೈ ಛಳಕ, ಕೈ ಗುಣ, ಕೈ ರುಚಿ, ಇದನ್ನ ಯೂಸ್ ಮಾಡ್ಕೋ. ದಿಸ್ ಇಸ್ ಯುವರ್ ಸೀಡ್, ಇದು ನಿನ್ನ ಬೀಜ, ಇದನ್ನ ಹೆಮ್ಮರವಾಗಿ ಬೆಳೆಸ್ಕೊ. ನೀನು ಹೆಂಗ್ ಮಾಡ್ಬೇಕು ಅಂತಂದ ಆಕಿ ಹೇಳಿದ್ವಿ ನಾವು, ನೀ ದೊಡ್ಡದಲ್ಲ, ಸಣ್ಣ ಪುಟ್ಟ ಒಂದು ಡಬ್ಬಿ ಅಂಗಡಿ ಅಂತಾರಲ್ಲ, ಹಂಗೊಂದು ಡಬ್ಬಿ ಇಟ್ಕೊಂಡು ಯಾವ್ದೋ ಒಂದು ಸ್ಕೂಲ್ ಅಥವಾ ಯಾವ್ದೋ ಕಾಲೇಜ್ ಎದುರುಗಡೆ ಹೋಗು, ಅಲ್ಲಿ ನೀವು ನೀಟಾಗಿ ಒಂದು ಪಡ್ಡು, ದೋಸೆ, ಇವೆರಡ ಟಿಫನ್ ಕೊಡು ಸಾಕು. ಬಹಳ ಮಾಡ್ಲಿಕ್ಕೆ ಹೋಗ್ಬೇಡ, ಎಲ್ಲಾದ್ರೂ ನಾನಾ ರಾಜ ಆಗ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಮದು ಎಕ್ಸ್ಪರ್ಟೀಸ್ ಏನೈತಿ ಅದನ್ನ ಫೈಂಡ್ ಔಟ್ ಮಾಡ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡು.
ಆಕಿ ಈಗ ಇಂಜಿನಿಯರಿಂಗ್ ಕಾಲೇಜ್ ಎದುರುಗಡೆ ಒಂದು ಸಣ್ಣ ಪುಟ್ಟ ಒಂದು ಡಬ್ಬಿ ಅಂಗಡಿ ಇಟ್ಕೊಂಡಾಳ, ಅದ್ರೊಳಗ ಪಡ್ಡು ಮತ್ತು ದೋಸೆ ಮಾರ್ತಾಳ. ಶಿ ಈಸ್ ಆಲ್ಸೋ ಅರ್ನಿಂಗ್. ಆಕಿನೂ ಅದ ಅಂತ, ಮೇಡಮ್ ಇಷ್ಟು ಬಿಸಿಲಿದ್ರು ನಾನು ಅವನ್ನೆಲ್ಲ ಕೆಲಸ ಮಾಡ್ತೀನಿ, ಯಾಕಂದ್ರೆ ನಾ ಖುಷಿಯಿಂದ ಮಾಡ್ಲಿಕ್ಕತ್ತೀನಿ, ನಾನು ಸುಸ್ತ ಆಗಂಗಿಲ್ರಿ ಅಂತ. ಅದಕ್ಕ ನೀವು ಸುಸ್ತ ಆಗಬಾರ್ದು ಅಂದ್ರೆ ನಿಮಗ್ ಮಸ್ತ್ ಅನ್ಸೋ ಕೆಲಸ ಮಾಡ್ಬೇಕು. ಇಷ್ಟ ಇಲ್ಲದ ಕೆಲಸ ಮಾಡ್ಕೊಂತ ಕುಂತ್ರ ಅದು ಬಹಳ ಸುಸ್ತಾಗ್ಬಿಡ್ತದೆ, ನೀವು ಆ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ. ಹಿಂಗ ಸಾಕಷ್ಟು ನೀವು ಮಾಡ್ಬಹುದು. ಸೊ ಫೈಂಡ್ ಔಟ್ ಯುವರ್ ಓನ್ ಸೀಡ್ಸ್. ನಾ ಹೇಳಿದ್ನಲ್ಲ, ಸಣ್ಣ ಸಣ್ಣ ಮಕ್ಳು ಕರ್ಕೊಂಡ್ ಬಂದು ನಮ್ದು ಇನ್ನೇನಿಲ್ರಿ, ನಮ್ದೆಲ್ಲಾ ಮುಗೀತಲ್ರಿ, ಈ ಮಕ್ಳದ ನೋಡ್ರಿ ಇನ್ಮ್ಯಾಲೆ ಇದನ್ ಬಿಟ್ಟು ಹಾಕ್ರಿ, ಇಂತ ಡೈಲಾಗ್ಸ್ ಅನ್ನ ತೆಗೆದ್ ಹಾಕ್ರಿ. ಓಕೆ, ನಿಮ್ದ ಇರೋದು ಮಕ್ಳು ತಮ್ಮ ಪ್ರೋಗ್ರಾಮ್ ಏನು, ತಮ್ಮ ಕರ್ಮಾನುಸಾರ ಅವ್ರು ಏನೇನ್ ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋ ಒಂದು ಪ್ರೋಗ್ರಾಮ್ ಇಟ್ಕೊಂಡ್ ಬಂದಿರ್ತಾರ. ನಿಮ್ಮ ಆಸೆಗಳನ್ನ ಅವ್ರ ಮೇಲೆ ಹೇರ್ಲಿಕ್ಕೆ ಹೋಗ್ಬೇಡ್ರಿ. ಆಲ್ವೇಸ್ ಬಿ ಅ ಲರ್ನಿಂಗ್ ಸ್ಟೂಡೆಂಟ್. 40, 45, 50, 55, 60 ವರ್ಷ ಆದ್ರೂ ಕೂಡ ಕಲಿಬೇಕು ಅನ್ನುವಂತ ಒಂದು ನೇಚರ್ ನಮ್ಮೊಳಗೆ ಇತ್ತಂತಂದ್ರೆ ನಾವು ಯಾವಾಗಲೂ ಹುರುಪ್ನಿಂದ ಇರ್ತೇವೆ. ಕಲಿಬೇಕನ್ನೋರು ಹುರುಪ್ನಿಂದ ಇರ್ತಾರೆ. ನನಗೆಲ್ಲಾ ಗೊತ್ತದೆ ಇನ್ಮ್ಯಾಲ ನಂದು ಮುಗೀತು ಅಂದ್ಬಿಟ್ರೆ ನಾವು ಬೆಂಡ್ ಆಗ್ಬಿಡ್ತೇವೆ. ಅಟ್ರೋಫಿ ಅಂತಾರೆ. ಈ ಒಣಗಿದ್ದ ಬ್ರೆಡ್ ಅಥವಾ ಒಣಗಿದ್ದ ಇವು ಇರ್ತಾವಲ್ಲ ಮೂಲಂಗಿ, ಹಂಗ ಅಟ್ರೋಫಿಕ್ ಆಗ್ಬಿಡ್ತೇವೆ. ಹಂಗ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಯಾವಾಗ ನಂದು ಇನ್ನೇನೂ ಕಲಿಯುವುದಿಲ್ಲ, ನಂದು ಮುಗೀತು ಅನ್ಕೊಂಡ್ರೆ ಯು ಆರ್ ನಿಯರಿಂಗ್ ದ ಎಂಡ್ ಅಂತ. ಅದಕ್ಕೋಸ್ಕರ ನಾ ಹೇಳೋದು, ದಯವಿಟ್ಟು ಕಲಿತಾ ಇರ್ರಿ. ಒನ್ ಆರ್ ಅದರ್ ಸ್ಕಿಲ್ಸ್ ಅನ್ನ ನೀವು ಕಲಿತಾ ಇರ್ರಿ. ನೀವು ಎಸ್ಪೆಷಲಿ ಆಫ್ಟರ್ 40-45 ಏನಾರ ಕಲ್ತು ನೀವು ಅದ್ರೊಳಗೆ ಒಳ್ಳೆ ರೀತಿಯಿಂದ ಅಚೀವ್ಮೆಂಟ್ ಮಾಡಿದ್ರಿ ಅಂದ್ರೆ ನಿಮ್ಮನ್ನ ಬಹಳ ಜನ ನಂಬ್ತಾರೆ. ಯಾಕಂದ್ರೆ ನೀವು ಮೆಚ್ಯೂರ್ ಸ್ಟೇಟ್ ಅನ್ನ ತಲುಪಿರ್ತೀರಿ. ನೀವು ಜನರಿಗೆ ಒಳ್ಳೆ ರೀತಿ ಕನ್ವಿನ್ಸ್ ಮಾಡ್ಬೋದು. ಒಬ್ಬ ಸಿಂಪಲ್ ಟೈಲರಿಂಗ್ ಒಳಗಾದ್ರೂ ಕೂಡ ನೀವು ಜನರಿಗೆ ಯಾವ್ದು ಸೂಟ್ ಆಗ್ತದೆ, ಹೆಂಗ್ ಆಗ್ತದೆ ಅದನ್ನ ಕರೆಕ್ಟ್ ಆಗಿ ಕನ್ವಿನ್ಸ್ ಮಾಡಿ ನೀವು ಅವ್ರಿಗೆ ಒಳ್ಳೆ ರಿಸಲ್ಟ್ ಕೊಡ್ಬೋದು. ನೀವು ಅವ್ರನ್ನ ಪ್ರೀತಿಯನ್ನ ಗಳಿಸ್ಬೋದು. ಹಂಗಂತೇಳಿ ನಿಮ್ದು ಏನೇ ಸ್ಟಾರ್ಟ್ ಮಾಡಿದ್ರು ಕೂಡ ಸಣ್ಣವ್ರ ಜೊತೆಗೆ, ಯಂಗ್ಸ್ಟರ್ ಜೊತೆಗೆ ಕಾಂಪಿಟೇಷನ್ ಮಾಡ್ಬೇಡ್ರಿ. ಯು ಕ್ಯಾನ್ ರನ್ ವಿತ್ ದೋಸ್ ಪೀಪಲ್. ಓಕೆ, ಕಾಂಪಿಟ್ ಮಾಡಕ್ ಹೋಗ್ಬೇಡ್ರಿ. ಬಿಕಾಸ್ ಅವ್ರು ಏನೇನೋ ಯೂಸ್ ಮಾಡ್ತಿರ್ತಾರೆ, ಅವು ಇಲ್ಲದಿಲ್ಲದ ಟೆಕ್ನಾಲಜಿ ಯೂಸ್ ಮಾಡ್ತಿರ್ತಾವ. ಅವ್ರಿಗೆ ಬಿಟ್ಟು ಬಿಡ್ರಿ. ನೀವೇನಾಯ್ತಲ್ಲ, ಎಸ್ ಐ ವಾಂಟ್ ಟು ಬಿ ಅ ವುಮನ್, ಏನೋ ಒಂದು ಬಿಸ್ನೆಸ್ ಮನ್ ಆಗ್ಬೇಕು, ನಾನ್ ನನ್ನದೇ ಆದಂತ ಒಂದು ಐಡೆಂಟಿಟಿಯನ್ನ ಗಳಿಸ್ಕೋಬೇಕು. ಇದು ನಿಮ್ ತಲೆಯೊಳಗಿರ್ಬೇಕು. ಮೊದ್ಲೆಲ್ಲಾ ನಾ ಇಂಥವ್ರ ಮಗಳ್ರಿ, ಮುಂದ ನಾ ಇಂಥವ್ರ ಹೆಂಡತಿ, ಮುಂದ ನಾ ಇಂಥವ್ರ ತಾಯಿ, ಮತ್ ನೀವ್ಯಾರ? ನಾನ್ ಹಿಂಗ ನಡಕ್ ಹಿಂಗ ಅಲ್ಲ. ನಿಮ್ಮದು ಒಂದು ಐಡೆಂಟಿಟಿ. ನೀವ್ 2,000 ರೂಪಾಯಿ ದುಡೀರಿ ಸಾಕು. ಆ ಸ್ವಾಭಿಮಾನನೇ ಬೇರೆ. ಈಗ ನೋಡ್ರಿ, ಗೌರ್ಮೆಂಟ್ 2,000 ರೂಪಾಯಿ ಕೊಡಾಕತ್ತಿದ್ಮೇಲೆ ಒಂದ್ ಸ್ವಾಭಿಮಾನ ಬಂದದ. ಏನ್ ಕ್ರಿಯೇಟಿವಿಟಿ ಮಾಡ್ತೀರಿ ಅಂತ ತಿಳ್ಕೊಂಡು 2,000 ರೂಪಾಯಿ ಇಸ್ಕೊಳ್ಳೋ ಹಕ್ಕೈತಿ? ಸುಮ್ನೆ ಹೆಣ್ಮಕ್ಳದಿವಕ್ಕೆ 2,000 ರೂಪಾಯಿ. ಅದ್ರ ಬದಲು ನಿಮ್ಮೊಳಗಿರುವ ನಾಲೆಜ್ ಅನ್ನ ನೀವು ಈ ಬಂಡವಾಳ ಹಾಕಿ ಗಳಿಸ್ರಿ. ಅವಾಗ ನಿಮಗ್ ಬರುವಂತ ಸ್ಟ್ರೆಂತ್, ಸ್ಟೆಮಿನಾ, ಸ್ಟೆಬಿಲಿಟಿ ಏನೈತಲ್ಲ, ದಟ್ ಈಸ್ ರಿಯಲಿ ಗ್ರೇಟ್. ಬಹಳ ಅದು ಬಹಳ ಅತ್ಯುತ್ತಮವಾದಂತದ್ದು. ಇನ್ನು ನೆಕ್ಸ್ಟ್ ಏನ್ ಪಾಯಿಂಟ್ ಬರ್ತದ ಅಂದ್ರೆ, ಫೈಂಡ್ ಕಾನ್ಫಿಡೆನ್ಸ್ ಅಂಡ್ ಇಂಪ್ಲಿಮೆಂಟ್ ಇಟ್ ಅಂತ ಹೇಳಿದೆ. ಆಸೆ ಎಲ್ಲಾ ಐತಿ, ನಂಗೆ ಅದನ್ನ ಮಾಡ್ಬೇಕು, ಇದನ್ ಮಾಡ್ಬೇಕು, ಎಲ್ಲಾ ಐತ್ರಿ, ಆದ್ರ ಮಾಡಕ್ ಆಗಂಗಿಲ್ ಬಿಡ್ರಿ. ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಆಗುದಿಲ್ ಬಿಡ್ರಿ ಅವೆಲ್ಲ. ಸುಮ್ನೆ ಅಂದಷ್ಟು ಈಸಿ. ನೀವೇನೋ ಹೇಳ್ತೀರಿ ಮೇಡಮ್, ಆಗುದಿಲ್ರಿ. ಹಂಗಲ್ಲ. ನಿಮ್ಮ ಒಳಗಡೆ ಆಸೆ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಫಸ್ಟ್ ಅದು ಎಂತ ಆಸೆ ಐತಿ ನೋಡ್ಕೊಡ್ರಿ. 45-50 ವರ್ಷ ನಾನು ಸಿನಿಮಾ ಸ್ಟಾರ್ ಆಗ್ಬೇಕಂತ ಹೋಗ್ಬೇಡ್ರಿ. ನಿಮ್ಮ ಏಜ್ ಅನುಸಾರವಾಗಿ ನಿಮ್ಮ ಆಸೆ ಏನೈತೆ ಅಂತ ನೋಡ್ಕೊಂಡು ಅದು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಐತಾ ಅದನ್ನ ಫಸ್ಟ್ ತಿಳ್ಕೊಡ್ರಿ. ಓಕೆ, ಅಥವಾ ನಾನು 50 ವರ್ಷ ಆದ್ಮೇಲೆ ನಾನು ಸ್ಪೋರ್ಟ್ಸ್ ಮನ್ ಹಾಕಿನಿ, ನಾನು ರನ್ನರ್ ಹಾಕಿನಿ, ಕರಾಟೆ ಕಲಿತೀನಿ ಅಲ್ಲ. ದಯವಿಟ್ಟು ಇಂತ ಎಲ್ಲ ಹರಸಾಹಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ದು ಹೆಲ್ತ್ ನೋಡ್ಕೊಂಡು ನೀವು ಮಾಡ್ಬೇಕಾಗ್ತದ. ನಿಮ್ದು ಯಾವ್ದ್ರೊಳಗದ, ನಿಮ್ ಜಾನರ್ ಯಾವ್ದು, ನೀವ್ ಯಾವ ಫೀಲ್ಡ್ ಒಳಗೆ ಏನೋ ಮಾಡ್ಬೇಕಂತ ಮಾಡಿ ಅದನ್ನ ನೀವು ಫಸ್ಟ್ ನಿಮ್ ಗಂಡ ಮಕ್ಳ ಜೊತೆ ಡಿಸ್ಕಸ್ ಮಾಡ್ರಿ. ಅಮ್ಮ ಇದನ್ನ ನಿನ್ ಕಡೆಯಿಂದ ಮಾಡ್ಲಿಕ್ಕೆ ಆಗ್ತದ ಅಂತ ಹೇಳಿ ಅವರು ಹೇಳಿದ್ರ, ನಿಮ್ಮ ಅತಿ ಆಪ್ತರ ಜೊತೆಗೆ, ಕ್ಲೋಸ್ ಫ್ರೆಂಡ್ಸ್ ಜೊತೆ ನೀವು ಡಿಸ್ಕಸ್ ಮಾಡಿದಾಗ ಅವರು ನಿಮ್ಗೆ ಒಳ್ಳೆ ಐಡಿಯಾಸ್ ಕೊಡ್ತಾರೆ. ಅದಕ್ಕೆ ಆಲ್ವೇಸ್ ಸ್ಪೆಂಡ್ ವಿತ್ ಗುಡ್ ಪೀಪಲ್, ನೆಗೆಟಿವ್ ಪೀಪಲ್ ಅಲ್ಲ, ಗಾಸಿಪಿಂಗ್ ಪೀಪಲ್ ಅಲ್ಲ, ಕ್ರಿಯೇಟಿವ್ ಪೀಪಲ್ ಜೊತೆಗೆ ನಿಮ್ದು ಫ್ರೆಂಡ್ಶಿಪ್ ಇರಬೇಕು. ಅವಾಗ ನಿಮ್ಮ 10 ಐಡಿಯಾಸ್ ಇದ್ವು ಅಂದ್ರೆ ಅವ್ರು ಇನ್ನೊಂದ್ 10 ಐಡಿಯಾಸ್ ಕೊಡ್ತಾರೆ. ನಿಮ್ ಹತ್ರ ಒಂದು 20 ಐಡಿಯಾಸ್ ಆಗ್ತಾವ. ಅವಾಗ ಅವುಗಳನ್ನ ಇಂಪ್ಲಿಮೆಂಟ್ ಮಾಡ್ರಿ. ನೀವು ಸೋಲ್ತಿರೋ ಗೆಲ್ತಿರೋ, ಅದ್ರ ಸಕ್ಸಸ್ ಸಿಗ್ತದೋ ಫೇಲ್ಯೂರ್ ಆಗ್ತಿರೋ, ದಾಟ್ ಇಸ್ ಸೆಕೆಂಡರಿ. ಇಂಪ್ಲಿಮೆಂಟ್ ಮಾಡ್ರಿ, ಸ್ಟಾರ್ಟ್ ಮಾಡ್ರಿ. ಆಗಂಗಿಲ್ಲ ಅನ್ನೋದನ್ನ ತೆಗೆದ್ ಹಾಕ್ರಿ. ಯಾವಾಗ ದೊಡ್ಡ ಬಂಡವಾಳ ಹಾಕಿ ಶುರು ಮಾಡ್ಬೇಕಾದ್ರೆ ಬಹಳ ವಿಚಾರ ಮಾಡ್ಬೇಕು. ಹಂಗಲ್ಲ, ಸಣ್ಣ ರೀತಿಯಿಂದ. ಆಲ್ವೇಸ್ ಸ್ಟಾರ್ಟ್ ವಿತ್ ಬೇಬಿ ಸ್ಟೆಪ್ಸ್. ಸಣ್ಣ ರೀತಿಯಿಂದ ಶುರು ಮಾಡ್ರಿ. ಅವಾಗ ನಿಮಗ ಕಾನ್ಫಿಡೆನ್ಸ್ ತಾನ ಬಿಲ್ಡಪ್ ಆಗ್ಲಿಕ್ಕೆ ಶುರು ಆಗ್ತದೆ. ನೀವು ಅದ್ರೊಳಗ್ ಶ್ರದ್ಧೆಯಿಂದ ಆಮೇಲೆ ಅದನ್ನ ಬಹಳ ಮನಸ್ಸಿಗೆ ತಗೊಂಡು ಕೆಲಸ ಶುರು ಮಾಡಿದ್ರಿಂದ ಆಟೋಮೆಟಿಕಲಿ ನಿಮ್ ಗಂಡ, ನಿಮ್ ಮಕ್ಕಳು ನಿಮ್ ಸಪೋರ್ಟ್ ಮಾಡೇ ಮಾಡ್ತಾರೆ. ಎಷ್ಟೋ ಜನ ಗಂಡ ಮಕ್ಕಳು ನಮ್ಮಲ್ಲಿ ಪೇಷಂಟ್ಸ್ ಹೇಳ್ತಿರ್ತಾರೆ, ನಾವ್ ಎಲ್ಲಾ ರೀತಿ ಸಪೋರ್ಟ್ ಮಾಡ್ತೀವ್ರಿ, ಆಕಿನ ನೋಡ್ರಿ, ಆಕಿ ಏನೂ ಮಾಡಂಗಿಲ್ರಿ, ಆಕಿ ಹಿಂಗಾರಿ,
ಅದೇ ಕೂಪದೊಳಗ ಬೀಳಕ್ ಇಷ್ಟಪಡ್ತಾಳಂತೆ. ಯಾಕಪ್ಪ ಅಂದ್ರೆ ಹೆಣ್ಮಕ್ಳು ಟೈಮ್ಸ್ ಆ ಕಂಫರ್ಟ್ ಝೋನ್ ಇಂದ ಹೊರಗೆ ಬರಾಕ ಇಷ್ಟಪಡಂಗ. ಬೈದ್ರು ಹೀಯಾಳ್ಸಿದ್ರು ಅದು ಅಡಿಕ್ಷನ್ ಆಗ್ಬಿಟ್ಟಿರ್ತದೆ. ಅದು ಒಂದ್ ರೀತಿ ಟಾಕ್ಸಿಕ್ ಅಡಿಕ್ಷನ್ ರೀ. ಕೆಲವು ಮಂದಿಗೆ ದಿನಾಲು ಬೈಸ್ಕೋಬೇಕು, ದಿನ ಅನಿಸ್ಕೋಬೇಕು. ಅವ್ರಿಗೆ ಏನಿಲ್ಲ, ಏನಾರ ಅನ್ಕೋ, ಹೆಂಗಾರ ಮಾಡ್ಕೋ, ನನಗೊಂದ್ ತಿನ್ನೋ ಟೈಮ್ ತಿನ್ಕೊಂಡು ಆರಾಮಾಗಿ ಕುತ್ಕೊಂಡು ನಮ್ ಗೊಣ 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 ನನಗೆ ಅವ್ರು ಬೈತಾರೆ. ಸಿ ಕಮ್ ಔಟ್ ಆಫ್ ದ್ಯಾಟ್. ಹೂ ಇಸ್ ಸ್ಟಾಪಿಂಗ್ ಯು? ಯಾರು ಸ್ಟಾಪ್ ಮಾಡ್ಲಿಕ್ಕತ್ತಾರ? ಆ ಟಾಕ್ಸಿಸಿಟಿಯಿಂದ ಹೊರಗೆ ಬರ್ಬೇಕು. ನಿಮ್ಮನ್ನ ನೀವು ಎತ್ಕೋಬೇಕು, ಉದ್ಧಾರ. ನೀವು ಸಬಲಳು ಅನ್ಕೊಂಡು ನೀವ ಅದನ್ನ ಆಟೋ ಸಜೆಷನ್ ಕೊಟ್ಕೊಂಡು ಇಂಪ್ಲಿಮೆಂಟ್ ಮಾಡ್ರಿ. ಇಂಪ್ಲಿಮೆಂಟ್ ಮಾಡ್ಲಾರ್ದ ಎಂದೂ ಸಾಧ್ಯ ಇಲ್ಲ. ರಾಮಕೃಷ್ಣ ಪರಮಹಂಸರು ಒಂದು ಮಾತು ಹೇಳ್ತಿದ್ರ, ಏನಂದ್ರ ನಾ ಪೂರ್ವದ ಕಡೆ ಹೋಗ್ಬೇಕು ಅನ್ಕೊಂಡ್ ಇಲ್ಲಿ ಕುಂತ್ರ ಆಗುದಿಲ್ಲ. ನೀ ಹೆಜ್ಜೆ ಇಡ್ಬೇಕು, 4 ಹೆಜ್ಜೆ ಇಟ್ರ ಪೂರ್ವಕ್ ಹೋಗ್ತೀವಲ್ಲ. ಹಂಗ ಏನೇ ಆಗ್ಲಿ, ಅದೊಂದ್ ವೇಳೆ ನೀವು ಏನೋ ಒಂದ್ ಶುರು ಮಾಡಿದ್ರು ಫೇಲ್ ಆದ್ರಿ ಅಂದ್ರೆ ಅಟ್ಲೀಸ್ಟ್ ನೀವು 4 ಮಂದಿಗೆ ಹೇಳ್ಬೋದು, ನಾ ಹಿಂಗ್ ಅನ್ಕೊಂಡಿದ್ದೆ, ಹಿಂಗ್ ಮಾಡಿದ್ರೆ ಫೇಲ್ಯೂರ್ ಆಗ್ತೇನಿ, ಸೊ ಹಿಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇವ್ ಸೆಟ್ ಅನ್ ಎಕ್ಸಾಂಪಲ್ ಅಟ್ಲೀಸ್ಟ್. ಸೊ ನೀವು ಇಂಪ್ಲಿಮೆಂಟ್ ಮಾಡ್ರಿ. ಆ ಇಂಪ್ಲಿಮೆಂಟ್ ಮಾಡಿದಾಗ ಅದು ಜೆನ್ಯೂನ್ ಇಂಪ್ಲಿಮೆಂಟ್ ಇತ್ತಂದ್ರೆ ಡೆಫಿನೆಟ್ಲಿ ನಿಮಗೇನ್ ಮಾಡ್ತದ, ಯೂನಿವರ್ಸ್ ಕೂಡ ಸಾಥ್ ಕೊಡ್ತದೆ. ನಮ್ದೆಲ್ಲಾ ಮುಗೀತು, ನಮ್ದು ಇನ್ನೇನೂ ಇಲ್ಲ. ಇಂಥ ಸೆಂಟೆನ್ಸ್ ಅನ್ನ ದಯವಿಟ್ಟು ಡಿಲೀಟ್ ಮಾಡ್ರಿ. ಓಕೆ, ನೋಡ್ರಿ, ನಿಮ್ದೆಲ್ಲಾ ಮುಗ್ದಿತ್ತಂದ್ರ, ನಿಮ್ದು ಇಲ್ಲಿ ಏನೂ ಇಲ್ಲ ಅಂದ್ರ, ಇಲ್ಲಿ ನಾ ಮಕ್ಳ ಸಲುವಾಗಿ ಬದುಕಾಕತ್ತೀನ್ರಿ, ನೀವು ಮಕ್ಳ ಸಲುವಾಗಿ ಬದುಕೋ ಅವಶ್ಯಕತೆ ಇಲ್ಲ. ಓಕೆ, ಮಕ್ಳು ಬದುಕ್ತಾರ, ಗಂಡನೂ ಬದುಕ್ತಾರ, ಯಾರು ಯಾರ ಸಲುವಾಗಿ ಬದುಕಾಕತ್ತಿಲ್ಲ. ನಾವು ನಮ್ ಸಲುವಾಗಿ ಬದುಕ್ಬೇಕು. ಇಲ್ಲೆಲ್ಲಾ ನಿಮ್ದು ಮುಗ್ದಿತ್ತು ಅಂದ್ರ, ನಮ್ದು ಮುಗೀತು ಅನ್ನೋರಿಗೆ ಹೇಳಾಕತ್ತೇನೆ ನಾನು. ನಮ್ದೆಲ್ಲಾ ಮುಗೀತ್ರಿ, ನಮ್ದು ಇನ್ನೇನೈತ್ರಿ ಅಂತ ಉದಾಸೀನವಾಗಿ ಮಾತಾಡ್ತಿರ್ತಾರಲ್ಲ ಅಂತವ್ರಿಗೆ ಹೇಳಾಕತ್ತೇನಿ. ಹಂಗೇನಾರು ಮುಗ್ದಿತ್ತು ಅಂದ್ರ ಈ ಪ್ರಪಂಚ ಬ್ರಹ್ಮಾಂಡ ಈಸಿಯಾಗಿ ಕಿತ್ತೆಸಿತದ. ಯಾವ್ದ್ರಿಂದ ಉಪಯೋಗ ಐತಿ, ಯಾವ್ದ್ರ ಕೆಲಸ ಇನ್ನೂ ಬಾಕಿ ಐತಿ, ಅದನ್ನ ಮಾತ್ರ ಇಟ್ಕೊಂತದ ಈ ಬ್ರಹ್ಮಾಂಡ. ನೀವ್ ಇದಕ್ಕೊಂದ್ ಎಕ್ಸಾಂಪಲ್, ನೀವೊಂದ್ ಗಾರ್ಡನಿಗೆ ಹೋಗಿ, ಗಾರ್ಡನು ಬೇಡ, ನಿಮ್ ಮನಿ ಒಳಗ ಹಾಲ್ ಒಳಗ ಒಂದಿಷ್ಟು ಕಸ ಹಾಕ್ರಿ, ಒಂದಿಷ್ಟು ಹಾಳಿ ಹರಿದ್ ಹಾಕ್ರಿ, ಹಾಳಿ ಪೀಸ್ ಮಾಡಿ, ಒಂದು ಮೊಬೈಲ್ ಹೋಗಿರಿ, ಅಲ್ಲೇ ಒಂದ್ ರಿಮೋಟ್ ಹೋಗಿರಿ, ಆಮೇಲೆ ಒಂದಿಷ್ಟು ಪೆನ್ಸ್, ಪುಸ್ತಕ, ಹಿಂಗೆಲ್ಲ ಕಸ ಮತ್ತು ಕಡ್ಡಿಗಳನ್ನೆಲ್ಲ ಹಾಕಿ ಅಂತವನ್ನ ಹಾಕಿ ಒಂದು ಸಣ್ಣ ಮಗುವಿಗೆ, ಒಂದ್ 5 ವರ್ಷದ ಮಗುನ್ ಕರೆದು ಈ ರೂಮ್ ಕ್ಲೀನ್ ಮಾಡಮ್ಮ ಅಂತ ಕಳಿಸ್ರಿ. ಆ ಮಗುಗ ನೀವೇನು ಹೇಳ್ಬೇಡ್ರಿ. ಆ ಮಗು ಏನ್ ಮಾಡ್ತದ ಗೊತ್ತಾ? ಮೊಬೈಲ್ ತಂದ್ ನಿಮ್ ಕೈಯಾಗ ಕೊಡ್ತದ, ರಿಮೋಟ್ ತಂದ್ ನಿಮ್ ಕೈಯಾಗ ಕೊಡ್ತದ, ಪೆನ್ ತಂದ್ ನಿಮ್ ಕೈಯಾಗ ಕೊಡ್ತದ. ಆ ಕಸ ಕಡ್ಡಿ ಪೇಪರ್ ಮಾತ್ರ ತೆಗೆದು ಹೊರಗೆ ಚೆಲ್ದ ಡಸ್ಟ್ಬಿನಿಗೆ ಹಾಕ್ತದ. ಈ ನಾಲೆಜ್ ಮಗುವಿಗೆ ಕೊಟ್ರೆ ದಿಸ್ ಇಸ್ ಕಾಲ್ಡ್ ಯೂನಿವರ್ಸಲ್ ಇಂಟೆಲಿಜೆನ್ಸ್. ಯಾವ್ದು ನಮ್ಗೆ ಉಪಯೋಗ ಇಲ್ಲ, ಯಾವ್ದು ಸಮಾಜಕ್ಕೆ ಬೇಡ, ಅದನ್ನ ಡಸ್ಟ್ಬಿನ್ ಹಾಕ್ಬೇಕು, ತೆಗೆದೊಗಿಬೇಕು ಅನ್ನುವಂಥದ್ದು ಯೂನಿವರ್ಸ್ ಒಂದು ಇಂಟೆಲಿಜೆನ್ಸ್ ಇರ್ತದ. ಒಂದು ಸಣ್ಣ ಕಂಪನಿ ನಮ್ಮಿಂದ ಏನು ಯೂಸ್ ಇಲ್ಲ ಅಂದ್ರೆ ಆ ಕಂಪನಿ ಒಳಗೆ ಇಟ್ಕೊಳಂಗಿಲ್ಲ. ಸುಮ್ನೆ ಯಾರು ಪುಕ್ಷಟೆ ಸಂಬಳ ಕೊಡೋದಿಲ್ಲ ಅಂದ್ಮೇಲೆ ಈ ಬ್ರಹ್ಮಾಂಡ ನಮ್ಮಿಂದ ಏನು ಉಪಯೋಗ ಇಲ್ಲ ಅಂದ್ರೆ ಯಾಕೆ ಇಟ್ಕೋತದ್ರಿ? ನಾವ್ ಅದೀವಿ ಅಂದ್ರ ನಮ್ಮ ಅವಶ್ಯಕತೆ ಅದ, ನಾವ್ ಅದೀವಿ ಅಂದ್ರ ನಮ್ಮ ಕೆಲಸ ಅದ. ಓಕೆ, ಸೊ ನಮ್ ಕೆಲಸ ಮುಗೀತು ಅಂತಂದ್ರ ಔಟ್. ಅದಕ್ಕೆ ಆ ಟೈಮ್ ಅನ್ನ ಅಪ್ರಿಶಿಯೇಟ್ ಮಾಡ್ಕೊಂಡು, ಎಸ್ ಕೊಡುವಿ ಎದ್ದೇಳ್ಬೇಕು ಅಂತಾರಲ್ಲ, ಹಂಗ ಎದ್ ನಿಂತ್ಕೊಂಡು ನಾ ಏನ್ ಮಾಡ್ಬೋದು, ನಾ ಏನು ಕೊಡುಗೆಯನ್ನ ಕೊಡ್ಬೇಕು, ಅದ್ರೊಳಗು ಪಾಸಿಟಿವ್ ಕೊಡುಗೆಯನ್ನ ಕೊಡ್ರಿ, ನೆಗೆಟಿವ್ ದಯವಿಟ್ಟು ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮಿಂದ 4 ಮಂದಿಗೆ ಖುಷಿ, ಸಮಾಧಾನ, ಶಾಂತಿ ಸಿಗುವಂತ ಕೆಲಸಗಳನ್ನ ನೀವು ಮಾಡ್ರಿ. ಅವಾಗ ಡೆಫಿನೆಟ್ಲಿ ನಿಮ್ಮ ಜೀವನ ಸ್ವರ್ಗ ಆಗ್ತದೆ. ದಿಸ್ ಇಸ್ ವಾಟ್ ಆಕ್ಚುಲಿ ಲೈಫ್ ಈಸ್. ಅದ್ ಬಿಟ್ಟು ಸಣ್ಣವ್ರಿದ್ದ ಒಂದ್ ರೀತಿ ಗೋಳಾಟ ಮಾಡೋದು, ಇರುದು 4 ದಿವಸ ಜೀವನ. ಅದು 1 ದಿವ್ಸ ಹುಟ್ಟಿದ್ವಿ, ದೊಡ್ಡವರಾದ್ವಿ, ಅಲ್ಲೇ ಹೋಗಿತ್ತು, 1-2 ದಿವ್ಸ ಹೋಯ್ತು. ಇನ್ ಲಾಸ್ಟ್ ಡೇ ಬೆಡ್ ಮೇಲೆ ಅಲ್ಲಿ ಇಲ್ಲೆಲ್ಲ ಪೈಪ್ ಹಾಕೊಂಡು ಸಾಯ್ತಿರ್ತೀವಿ. ನಡಕ್ ಇರೋದು 1 ದಿವ್ಸ. ಆ 1 ದಿವ್ಸನು ಎಂಜಾಯ್ ಮಾಡ್ಲಾರ್ದ ಬರೀ ಗೊಣಗೋದು ಲೈಫ್ ಅಲ್ಲ. ಇವನ್ನೆಲ್ಲ ಬಿಟ್ಟು ಇನ್ನು 3 ಪಾಯಿಂಟ್ಸ್ ಅನ್ನ ನನ್ನ ಪೇಷಂಟ್ಸ್ ನಿನ್ನೆ ನನಗೆ ಹೇಳಾರ, ಮೇಡಮ್ ಇವನು ಹೇಳ್ರಿ ಅಂತ. ಅಂದ್ರೆ ಆಫ್ಟರ್ 60, ಇದು ಒಂದು 45-50 ಇಯರ್ಸ್ ನವ್ರು ಮಾಡೋದಾದ್ರೆ ಆಫ್ಟರ್ 60 ಹೆಣ್ಮಕ್ಳೊಳಗೆ ಏನೇನ್ ಆಗ್ತಾವ್, ಅದನ್ನ ಹೆಂಗ ಮೆಡಿಕಲಿ ಕನೆಕ್ಟೆಡ್ ಪ್ರಾಬ್ಲಮ್ಸ್, ಕಾಗ್ನೇಟಿವ್ ಪ್ರಾಬ್ಲಮ್ಸ್ ಬರ್ತಾವ ಅಂತೇಳಿ ಅದನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಡಿಸ್ಕಸ್ ಮಾಡೋಣ. ಯಾರಿಗೆ ನಾನ್ ಹೇಳ್ತಾ ಇರುವಂತ ಮಾಹಿತಿ ಕರೆಕ್ಟ್ ಅನಿಸ್ತದ, ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಚಾನೆಲ್ ವಿಸಿಟ್ ಮಾಡಿ, ಬೇರೆ ಎಲ್ಲಾ ವಿಡಿಯೋಸ್ ಅನ್ನು ನೋಡ್ರಿ, ಲೈಕ್ ಮಾಡ್ರಿ, ನಿಮಗ್ ಅನ್ಸಿರೋ ಮಾತುಗಳ ಒಪಿನಿಯನ್ಸ್ ಕಮೆಂಟ್ ಮಾಡ್ರಿ. ಓಕೆ, ಕಮೆಂಟ್ ಮಾಡ್ರಿ, ನಾ ಎಲ್ಲಾ ಕಮೆಂಟ್ಸ್ ಅನ್ನು ಓದ್ತೀನಿ. ಶೇರ್ ಮಾಡ್ರಿ, ಒಳ್ಳೆ ವಿಷಯ ಆಲ್ವೇಸ್ ಶೇರ್ ಮಾಡ್ಬೇಕು, ಶೇರ್ ಮಾಡ್ರಿ. ಥ್ಯಾಂಕ್ ಯು.